ಈ ನವರಾತ್ರಿ ಅನ್ನೋದು ಒಂದು ಸಂಭ್ರಮದ ಸಂಗತಿ ಎಲ್ಲ ವಿಜಯನಗರಕ್ಕೆ. ಅವತ್ತಿನ ದಿನ ಬಂದು ಎಲ್ಲರೂ ಹಿಂಗ್ ತಲೆ ಬಗ್ಸಿ ಅವನಿಗೆ ನಮಸ್ಕಾರ ಮಾಡಿ, ಆ ತಲೆ ಬಗ್ಸಲ್ಲ, ಅವ್ರ ಕೈ ಹಿಂಗೆತ್ತಿ ನಮಸ್ಕಾರ ಮಾಡ್ಬೇಕು, ಮಾಡ್ಬಿಟ್ಟು ಟ್ಯಾಕ್ಸ್ ಒಪ್ಸಿ ಹೋಗುವಂತ ಒಂದು ಆಚರಣೆ ಅದು. ಎಲ್ಲದಕ್ಕಿಂತ ಬಹಳ ಆಶ್ಚರ್ಯ ಆಗಿದ್ದು ಅಂದ್ರೆ ಇಷ್ಟೆಲ್ಲಾ ಒಂದು ಮಸಾಲೆ ಪದಾರ್ಥಗಳಿಗಾಗಿ ಬಂದಂತ ಪೋರ್ಚುಗೀಸರು ನಮಗೆ ಮೆಣಸಿನಕಾಯಿನ ಪ್ರಚಾರ ಮಾಡ್ಕೊಟ್ಟು ಹೋದ್ರು. ನಮಗೆ ಮೆಣಸಿನಕಾಯಿಯೇ ಗೊತ್ತಿಲ್ಲ. ಏನಂತೀರಾ? ಈಗ ನಾವು ತಿನ್ನೋ ಮೆಣಸಿನಕಾಯಿ ನಮಗೆ ಗೊತ್ತಿಲ್ಲ, ನಮ್ಗೆ ಅಲ್ವೇ ಅಲ್ಲ, ಅದು ನಮ್ಮ ತರಕಾರಿಯೇ ಅಲ್ಲ ಅದು. ಇಂಥ ವಿಚಿತ್ರ ಅಂದ್ರೆ ಅವನಿಗೆ ಭಾರತದ ದಾರಿ ತೋರಿಸಿದವನು ನಮ್ಮ ಗುಜರಾತಿ ಒಬ್ಬ. ಅವನನ್ನ ಎಷ್ಟ್ ಬೈದ್ರು ಕಡಿಮೆನೆ. ಪಾಪ ಅವನ ಜೊತೆ ಬಂದ್ ನಾ ದಾರಿ ತೋರಿಸ್ತೀನಿ ಬಾ ಅಂತ ಕರ್ಕೊಂಡೋಗಿ ದಾರಿ ತೋರಿಸ್ತಾನ. ಅಲ್ಲಿಂದ ಹಿಂಗ್ ಹೋಗ್ಬೇಕು ಅನ್ನುವಂಥದ್ದು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೆ ಈ ವಿಜಯನಗರದ ಸರಣಿಯಲ್ಲಿ ಬಹಳ ಮುಖ್ಯವಾದಂತ ಒಂದು ವ್ಯಕ್ತಿಯನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಮೈಸೂರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೇನ್ ಹೇಳಿದ್ರೆ ನನ್ಗೊಂಚೂರು ಜಾಸ್ತಿ ಗೊತ್ತು, ಯಾಕೆಂದ್ರೆ ನಾನಲ್ಲೇ ಹುಟ್ಟಿ ಅರಮನೆಯಲ್ಲಿ ಯಾರು ಬೆಳೆದವನು ಅಂತ ನಾನು ಬಹಳ ಜಂಬ ಹೊಡ್ಕೊಂಡಿದ್ದೀನಿ. ಅದೇ ತರ ಈ ಹಂಪಿ ವಿಚಾರಕ್ಕೆ ಬಂದಾಗ ನಾನು ಎಷ್ಟೇ ಹೇಳಿದ್ರು, ಬೇರೆಯವ್ರು ಎಷ್ಟೇ ಹೇಳಿದ್ರು, ಇವ್ರಿಗೆ ನನಗಿಂತ ಒಂಚೂರು ಜಾಸ್ತಿ ಗೊತ್ತು, ಎಲ್ರಿಗಿಂತನೂ ಒಂಚೂರು ಜಾಸ್ತಿ ಗೊತ್ತು ಅಂತ ನಿಮ್ಗೂ ಗೊತ್ತು. ಇವರು ನಿಮ್ಮೆಲ್ಲರ ಚಿರಪರಿಚಿತರಾದಂತ, ನಮ್ಮೆಲ್ಲರ ಪಾಪ್ಯುಲರೈಸ್ ಆಗಂತ, ನಮ್ಗೆಲ್ಲರಿಗೂ ಇತಿಹಾಸವನ್ನ ಚೆನ್ನಾಗಿ ಉಳುಂಬಡಿಸ್ತಾ ಇರತಕ್ಕಂತ ನಮ್ಮೆಲ್ಲರ ಪ್ರೀತಿಯ ವಸುಧೇಂದ್ರ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಇವರು ಬರೆದಂತ ತೇಜೋ ತುಂಗಭದ್ರ ನೀವು ಓದಲೇಬೇಕಾದಂತ ಪುಸ್ತಕಗಳಲ್ಲಿ ಒಂದು, ಮತ್ತು ರೇಷ್ಮೆ ಬಟ್ಟೆ, ಇವೆರಡು ಪುಸ್ತಕಗಳನ್ನ ನೀವು ಓದಿಲ್ಲ ಅಂತಂದ್ರೆ ಯು ಆರ್ ಮಿಸ್ಸಿಂಗ್ ಸಮಥಿಂಗ್. ಇದೊಂದು ಓದ್ಲೇಬೇಕು ನೀವು. ಅದರಲ್ಲೂ ಈ ವಿಜಯನಗರ ಸರಣಿ ನೋಡ್ತಾ ಇರೋರು ತೇಜೋ ತುಂಗಭದ್ರ ಓದಿದ್ರೆ ನಿಮ್ಗೆ ಮೃಷ್ಟಾನ್ನ ಭೋಜನ. ತುಂಬಾ ಚೆನ್ನಾಗಿ ಎರಡು ಪುಸ್ತಕಗಳು ಮತ್ತು ಹಲವಾರು ಪುಸ್ತಕಗಳು. ಈ ಇತಿಹಾಸದ ಸರಣಿಯಲ್ಲಿ ಇವೆರಡಂತೂ ಮುಕುಟಮಣಿ ಇವ್ರು ಬರ್ದಿದ್ದು, ನೀವು ಓದ್ತೀರಾ ಅನ್ಕೊಂಡಿದ್ದೀನಿ. ಈ ತೇಜೋ ತುಂಗಭದ್ರದಲ್ಲಿ ಬಹಳ ಸೊಗಸಾಗಿ ಬರ್ದಿದ್ದಾರೆ. ಈಗ ಅದಕ್ಕೆ ಇವ್ರನ್ನೇ ಮಾತಾಡ್ಸ್ಕೊಂಡ್ರೆ, ಇವ್ರು ಹುಟ್ಟಿ ಬೆಳೆದಿದ್ದೆ ಅಲ್ಲಿ, ಇವರು ಓಡಾಡಿದ್ದು ಅಲ್ಲಿ, ಬೆಳೆದಿದ್ದು ಅಲ್ಲಿ. ಸೊ ಹಾಗಾಗಿ ನಮ್ಗಿಂತ ಚೆನ್ನಾಗಿ ಇವ್ರಿಗೆ ಗೊತ್ತಿದೆ. ಹಾಗಾಗಿ ಸರ್, ಈಗ ನಿಮ್ಗೆ ಹೇಳಿ, ನನ್ನ ಮೊದಲನೇ ಪ್ರಶ್ನೆ ಯಾಕೆ ಅಂತಂದ್ರೆ, ಈ ತೇಜೋ ತುಂಗಭದ್ರ ನೀವು ಬರ್ದ್ಬಿಟ್ಟಿರೋದ್ರಿಂದ ನೀವು ಪೋರ್ಚುಗೀಸರ ಬಗ್ಗೆ ನನ್ಗೆ, ನಮ್ಮ ವೀಕ್ಷಕರು ನೀವು ತಿಳಿಸ್ಕೊಡಿ. ಬಹಳ ವಿಚಿತ್ರ, ಪೋರ್ಚುಗೀಸರು ನಮ್ಮ ಭಾರತಕ್ಕೆ ಬಂದಿದ್ದೇ ಬಹಳ ವಿಚಿತ್ರ. ಒಂದು ಏನ್ 2-3 ಕಾರಣಗಳಿತ್ತು ಆಕ್ಚುಲಿ ಪೋರ್ಚುಗೀಸರು ಭಾರತಕ್ಕೆ ಬರೋದಕ್ಕೆ. ಮಸಾಲೆ ಪದಾರ್ಥ ಒಂದು, ಯಾರು ಅನುಮಾನ ಪಡೋದೇ ಬೇಡ, ಯಾಕಂದ್ರೆ ಇಲ್ಲಿ ಟರ್ಕಿಯಿಂದ ಈ ಭೂಮಾರ್ಗವನ್ನ ಮುಚ್ಚಾಕ್ಬಿಟ್ಟಿತ್ತು, ಅದಕ್ಕೆ ಯಾರು ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ ಅವ್ರನ್ನ. ಸೊ ಅವರಿಗೆ ಸಮುದ್ರದ ಬಗ್ಗೆ ಮೂಲಕ ಬರ್ಬೇಕಿತ್ತು. ಮತ್ತೊಂದು ತುಂಬಾ ಸುಲಭವಾದ ದಾರಿ ಇದ್ದಂದ್ರೆ ರೆಡ್ ಸಿ ಇಂದ ಬಂದ್ಬಿಡೋದು, ಮೆಡಿಟರೇನಿಯನ್ ಬಂದು ಸ್ವಲ್ಪ ಕ್ರಾಸ್ ಮಾಡಿ ರೆಡ್ ಸಿ ಜಾಯಿನ್ ಆಗ್ಬಿಟ್ಟು ನಮಗೆ ಬಂದ್ರೆ ಅದು ಕೂಡ ಗೊತ್ತಿತ್ತು. ಬಟ್ ಅಲ್ಲಿ ಈಜಿಪ್ಟ್ ಅಲ್ಲಿ ಇದೆ, ಈಜಿಪ್ಟ್ ನೋಡ್ಬಿಡಲ್ಲ ನಿಮ್ಗೆ, ಮತ್ತೆ ಅಲ್ಲಿ ಮುಸ್ಲಿಂ ಸಾಮ್ರಾಜ್ಯ ಬಂದ್ಬಿಟ್ಟಿದೆ. ಸೊ ಅದಕ್ಕಾಗಿ ಹಿಂಗ್ ಸುತ್ತ ಹರ್ಕೊಂಡ್ ಬಂದ್ರಲ್ಲ, ಇವರಲ್ಲಿ ಒಂದು ವಿಚಿತ್ರ ಕಲ್ಪನೆ ಇತ್ತು. ಏನಂದ್ರ ಆಗಿನ ಕಾಲ ಕಥೆಗಳಿದ್ವು ಅನ್ಸುತ್ತೆ. ಮೋಸ್ಟ್ ಪ್ರಾಬಬಲಿ ಇಡೀ ಭಾರತದಲ್ಲಿರ್ತಕ್ಕಂಥವ್ರು ಕ್ರೈಸ್ತರು ಅಂತ ಅವ್ರ ತಲೆಯಲ್ಲಿ ಇತ್ತು. ಇಡೀ ಭಾರತವನ್ನ ಆಳ್ತಾ ಇರುವಂತವನು ಒಬ್ಬ ಕ್ರೈಸ್ತ ದೊರೆ ಅಂತ ಅವ್ರಿಗೆ ತಲೆಯಲ್ಲಿ ಇತ್ತು. ಇದು ಎಂತ ಅವನ ಹೆಸರು ಕೂಡ ಇದೆ, ಏನೋ ಒಂದು ಹೆಸರು ಹೇಳ್ತಾರೆ. ಸೊ ಅವನು ರಾಜ, ಅದಕ್ಕೆ ನಾವು ಕ್ರೈಸ್ತರಿಗೆ ಸಹಾಯ ಮಾಡ್ತಾರೆ. ಸೊ ನಾವು ಹೋಗ್ಬಿಟ್ಟು ಆ ಕ್ರೈಸ್ತ ರಾಜನ ಸಹಾಯವನ್ನ ತಗೊಂಡ್ಬಿಟ್ಟು ನಾವು ಈ ಮುಸ್ಲಿಮ್ಸ್ ಜೊತೆಯಲ್ಲಿ ಯುದ್ಧ ಮಾಡೋಣ ಅನ್ಕೊಂಡ್ ಬಂದ್ರು. ಅವ್ರಿಗೆ ಜಗತ್ನಲ್ಲಿರೋದು 2 ಧರ್ಮ ಅನ್ಕೊಂಡಿದ್ರು ಅನ್ಸುತ್ತೆ ಅವರು, ಒಂದು ಕ್ರೈಸ್ತ, ಇನ್ನೊಂದು ಇಸ್ಲಾಂ. ಓಕೆ, ಅವ್ರಿಗೆ ಹಿಂದೂ ಧರ್ಮದ ಕಲ್ಪನೆ ಕೂಡ ಇಲ್ಲ. ಅವ್ರಿಗೆ ಯಾರಿಗೂ ಆ ತರದೊಂದು ಧರ್ಮ ಇರ್ಬೋದು ಅನ್ನೋದೇ ಗೊತ್ತಿಲ್ಲ. ಟ್ರಾವೆಲರ್ಸ್ ಇಲ್ಲ, ಯಾರು ಟ್ರಾವೆಲರ್ಸ್ ಇಲ್ಲ. ಈ 1-2-3 ಜನ ಟ್ರಾವೆಲರ್ಸ್ ಭೂಮಾರ್ಗವಾಗಿ ಬಂದಿದ್ರು. ಆಗಿನ ಕಾಲದಲ್ಲಿ ಕಮ್ಯುನಿಕೇಶನ್ ಇಲ್ಲಲ್ಲ, ಹೆಂಗ್ ಕಮ್ಯುನಿಕೇಟ್ ಮಾಡಕ್ಕಾಗತ್ತೆ, ಬರೀ ಗಾಸಿಪ್ಗಳೇ ಎಲ್ಲ. ಆ ಗಾಸಿಪ್ ನಲ್ಲಿ ಇದಾಗಿತ್ತು. ಹಂಗ ಅನ್ಕೊಂಡ್ ಬಂದಿದ್ದು ಇಷ್ಟು ಒದ್ದಾಡಿದರೆ ಅವರು, ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ ಭಾರತದ ದಾರಿ. ಯಾಕಂದ್ರೆ ಆಫ್ರಿಕಾ ಬಂದ್ಬಿಟ್ಟಿದೆ ಇದು ಮಧ್ಯದಲ್ಲಿ. ಅದು ಯಾಕೆ ಆಫ್ರಿಕಾ, ಇವ್ರು ಏನ್ ಮಾಡಿದ್ರು ಅಂದ್ರೆ, ಆಫ್ರಿಕಾಕ್ ಹಿಂಗ್ ಮಾಡ್ತಿದ್ರು ಅಂದ್ರೆ, ಇವ್ರು ಭಾರತಕ್ಕೆ ಬರ್ಬೇಕು ಅಂದ್ರೆ ಆ ಸೈಡ್ ಇದೆ, ಆಫ್ರಿಕಾದ ಆ ಕಡೆಗಿದೆ ಅಂತ ಚೆನ್ನಾಗಿ ಗೊತ್ತಿತ್ತು ಇವ್ರಿಗೆ. ಆದ್ರೆ ಬರ್ಬೇಕಲ್ಲಕ್ಕೆ ಏನ್ ಮಾಡಿದ್ದಾರೆ, ಆ ಆಫ್ರಿಕಾದ ಸೀಮೆಗುಂಟ ಬರೋಕ್ ಟ್ರೈ ಮಾಡಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಆಫ್ರಿಕಾ ಖಂಡ ನಿಮಗೆ ಗಾಳಿಯನ್ನ ತಡೆ ಹಿಡಿದು ಬಿಡುತ್ತೆ, ಗೊತ್ತಾಗಿಲ್ಲ ಇವರಿಗೆ. ಸೊ ಎಷ್ಟು ಪ್ರಯತ್ನ ಪಟ್ಟರು ಸೋತ್ ಹೋಗಿದ್ದಾರೆ, ಅಲ್ಲಿ ಬುಢ ತನಕ ಬರಕ್ ಆಗ್ಲಿಲ್ಲ. ಆದ್ರೆ ಒಬ್ಬ ಏನಾಯ್ತವ್ರು ಈ ಕಡೆಗೆ ಬರೋದ್ರ ಬದಲು ಸ್ವಲ್ಪ ಅವನು ಆ ಕಡೆ ಹೋಗ್ಬಿಟ್ಟ.
ಅಂದ್ರೆ ಬ್ರೆಜಿಲ್ ಕಡೆ ಹೋಗ್ಬಿಟ್ಟ ಅವನು. ಹೋದಾಗ ಏನಾಯ್ತು, ಬ್ರೆಜಿಲ್ ಕಡೆ ಹೋದ ತಕ್ಷಣ ಆ ಗುಡೋಬುಷದ ಕೆಳಗಡೆ ಬಂದ ತಕ್ಷಣ ಗಾಳಿ ಸರಿಗೆ ಬೇಯಿಸುತ್ತೆ, ನಿಮಗೆ ಗಾಳಿ ಸಿಕ್ಬಿಡುತ್ತೆ. ಅವಾಗ ಗಾಳಿ ಸಿಕ್ಸಿದ್ರೆ ಈಸಿಯಾಗಿ ಹೋಗಿ ಗುಡೋಬುಷ ತಲುಪಿದ್ರು. ಅಂದ್ರೆ ಹೆಂಗೆ ಎಡ್ಜ್ ಮೂಲಕ ಬರ್ತಿದ್ರು ಅದು ಬಿಟ್ಬಿಟ್ಟು ಹಿಂಗೆ ಕ್ರಾಸ್ ಮಾಡಿ ಬ್ರೆಜಿಲ್ ಕಡೆಯಿಂದ ಈ ಕಡೆ ಬರೋದನ್ನ ಕಂಡ್ಕೊಂಡ್ರು. ಅದಕ್ಕೆ ಇವರು ಬ್ರೆಜಿಲ್ ಕಂಡ್ಕೊಂಡ್ರು. ಆ ಟೈಮ್ನಲ್ಲಿ ಭಾರತಕ್ಕೆ ದಾರಿಯನ್ನ ಕಂಡುಹಿಡಿಯೋ ಹೊತ್ತಿನಲ್ಲಿ ಬ್ರೆಜಿಲ್ ನ ಕಂಡು ಹಿಡ್ಕೊಂಡ್ಬಿಟ್ರು ಅವ್ರು. ಆಕ್ಚುಲಿ ನಮಗೆ ಬ್ರೆಜಿಲ್ ಗೊತ್ತಿರ್ಲಿಲ್ಲ. ಸೊ ಅಂದ್ರೆ ಅವ್ ಯಾರಿಗೂ ಇಡೀ ಜಗತ್ತಿಗೆ ಬ್ರೆಜಿಲ್ ಗೊತ್ತಿರ್ಲಿಲ್ಲ ಆ ಟೈಮ್ನಲ್ಲಿ, ಅವ್ರಿಗೆ ಬಂತು. ಬಟ್ ಅದು ಏನ್ ಮಾಡಿದಂದ್ರೆ ಅಲ್ಲಿಯ ಒಬ್ಬ ಇದು ಇರುತ್ತಲ್ಲ, ಅವ್ರು ಯಾವಾಗ್ಲೂ ಜೆರುಸಲಂ ಕ್ಯಾಥೋಲಿಕ್ ಪಾದ್ರಿ ಹೇಳ್ದಂತೆ ನಡಿಬೇಕು. ಕೆಟ್ಟ ಜಗಳ ಸ್ಪೇನ್ನವರಿಗೆ ಮತ್ತು ಪೋರ್ಚುಗೀಸು. ಆಗ ಅತ್ಯಂತ ಬಲಿಷ್ಠವಾದಂತ ಒಂದು ದೇಶಗಳಂದ್ರೆ ಇವೆರಡು ಆ ಟೈಮ್ನಲ್ಲಿ. ಯಾಕೆಂದ್ರೆ ಅವರು ಇಬ್ರು ತುಂಬಾ ಚೆನ್ನಾಗಿ ಸಮುದ್ರಯಾನವನ್ನ ಕಲ್ತ್ಕೊಂಡಿದ್ರು. ಯಾಕೆ ಈ ಸಮುದ್ರಯಾನ ಯಾಕೆ ಬಂತು ಅಂದ್ರೆ ಅವರು ಒಂದು ಅರ್ಥ ಮಾಡ್ಕೊಂಡ್ರು, ನಾವು ಹೊಡೆದಾಡಿ ಯುದ್ಧಗಳನ್ನು ಮಾಡಿದ್ರೆ ಎಷ್ಟೇ ಮಾಡಿದ್ರು ಶ್ರೀಮಂತರಾಗೋಕ್ಕಾಗಲ್ಲ. ನಾವು ಯಾರೂ ನೋಡಿಲ್ಲಂತಹ ಭೂಭಾಗವನ್ನ ಹುಡುಕೊಂಡು ಹೋಗ್ಬಿಟ್ರೆ, ಸಂಶೋಧನೆ ಮಾಡಿ ಹುಡ್ಕೊಂಡ್ರೆ ಅಲ್ಲಿ ಕಾಂಪಿಟೇಷನ್ ಇರಲ್ಲ. ಆ ಭೂಭಾಗದಿಂದ ಸಂಪತ್ತನ್ನು ನಾವು ತಗೊಂಡ್ಬರ್ಬೇಕೇ ಹೊರತಾಗಿ ನಾವೇ ಜಗಳ ಆಡಬಾರ್ದು ಅಂತ ಕಲ್ತ್ಕೊಂಡ್ರು ಯುರೋಪಿಯನ್ಸ್. ಅದಕ್ಕಾಗಿ ಈ ನೌಕೆಗಳನ್ನ ಮಾಡೋಕೆ, ತಯಾರಿ ಮಾಡೋದಕ್ಕೆ, ಬಿಲ್ಡ್ ಮಾಡೋದಕ್ಕೆ ಶುರು ಮಾಡಿದ್ರಲ್ಲ, ಅದಕ್ಕೆ ನಾವಂತ ಕರೀತಾರೆ. ಪೋರ್ಚುಗೀಸು ತಮ್ಮ ಇದಕ್ಕೆ ಶಿಪ್ಗೆ NAV ನಾವ್, ಅದು ಸಂಸ್ಕೃತದ ನಾವು ಅಂತ ಹೇಳ್ತಾರೆ. ನಾವು ಸಂಸ್ಕೃತ, ಅದು ಸಂಸ್ಕೃತದ ಹೆಸರೇ ಕೊಟ್ಕೊಂಡಿದ್ದಾರೆ ಅವರು. ಆ ಒಂದು ಇದನ್ನ ಬಂದ ವಾಸ್ಕೋ ಡಿ ಗಾಮಾ 6ನೇ ಅಟೆಂಪ್ಟ್ ಆಲ್ಮೋಸ್ಟ್, ಅಲ್ಲಿ ತನಕ ಎಲ್ಲರೂ ಸೋತಿದ್ದಾರೆ. ಬಂದು ಅವನು ಬ್ರೆಜಿಲ್ಗೆ ಬಂದು ಈ ಕಡೆ ಕೆಳಗ್ ಬಂದು ಒಮ್ಮೆ ಗುಡ್ಡೊಬ್ಬುಶ್ರ ತಲುಪಿ ಮುಂದಕ್ಕೆ ಹೋಗ್ಬಿಟ್ರೆ ಈಸಿ. ಅಷ್ಟು ಎಂತ ವಿಚಿತ್ರ ಅಂದ್ರೆ ಅವನಿಗೆ ಭಾರತದ ದಾರಿ ತೋರಿಸಿದವನು ನಮ್ಮ ಗುಜರಾತಿ ಒಬ್ಬ. ಅವನನ್ನ ಎಷ್ಟ್ ಬೈದ್ರು ಕಡಿಮೆನೆ ಆಕ್ಚುಲಿ, ಪಾಪ ಅವನ ಜೊತೆ ಬಂದು ನಾನು ದಾರಿ ತೋರಿಸ್ತೀನಿ ಬಾ ಅಂತ ಕರ್ಕೊಂಡೋಗಿ ದಾರಿ ತೋರಿಸ್ತಾನ. ಅಲ್ಲಿಂದ ಹಿಂಗ್ ಹೋಗ್ಬೇಕು ಅನ್ನುವಂಥದ್ದು. ಇದರಿಂದ ಎಲ್ಲಿಂದ ನಮ್ಮ ಅಲ್ಲ, ಕೇಪ್ ಆಫ್ ಗುಡ್ ಆಫ್ ಸ್ವಲ್ಪ ಮೇಲ್ ಹೋಗ್ತಾರೆ ಇವರು. ಮೇಲ್ ಹೋದ್ಮೇಲೆ ನಮಗೆ ಇದು ಬಂದ್ಬಿಡುತ್ತಲ್ಲ, ಯಾವುದು ತಾಂಜಾನಿಯಾ ಪಕ್ಕಕ್ಕೆ ಕೆನ್ಯಾದಲ್ಲಿ ಇರ್ತಾರೆ ಅವರು. ಅವ್ರು ಆಕ್ಚುಲಿ ಕೃಷ್ಣ ಭಜನೆ ಅಂತ ಭಜನೆ ಮಾಡ್ತಿರ್ತಾರೆ. ಇವ್ನಿಗೆ ಎಂಥ ಇದು ಅಂದ್ರೆ ಕೃಷ್ಣ ಅಂತ ಭಜನೆ ಮಾಡ್ತಿರ್ತಾರ ಗುಂಪದು. ಆಕ್ಚುಲಿ ಇವನು ಕ್ರಿಸ್ತ ಅಂತ ಕೇಳಿಸ್ಕೊಳ್ತಾನ ಅದನ್ನ, ಕ್ರಿಸ್ತ ಅಂತ. ಅದಕ್ಕೆ ಇವರೆಲ್ಲ ಕ್ರಿಶ್ಚಿಯನ್ಸ್ ಅನ್ಕೊಳ್ತಾನ ಅನ್ಕೊಂಡು ಬಂದ್ರು. ಸೊ ವೆರಿ ಕ್ಲಿಯರ್ ಆಗಿ 2 ಕಾರಣಗಳಿತ್ತು. ಒಂದು, ಕ್ರೈಸ್ತ ಜನರನ್ನ ಸೇರಿ ಕ್ರಿಶ್ಚಿಯಾನಿಟಿಯನ್ನ ಪಾಪ್ಯುಲೇಟ್ ಮಾಡ್ಬೇಕಂತ, ಯಾಕೆಂದ್ರೆ ಧರ್ಮಾಂಧರವರು ಪೋರ್ಚುಗೀಸರು ಆ ಹೊತ್ತಿನಲ್ಲಂತೂ. ಮತ್ತೊಂದು ಅಫ್ಕೋರ್ಸ್ ಹಣ ಮತ್ತು ಇದಕ್ಕಾಗಿ ನಾಲಿಗೆಯ ರುಚಿಗಾಗಿ ಸ್ಪೈಸ್ ಬೇಕಿತ್ತು, ಮಸಾಲೆ ಪದಾರ್ಥಗಳು ಬೇಕಿತ್ತು. ಸೊ ಅವೆರಡರ ಕಾರಣವಾಗಿ ಈ ಪೋರ್ಚುಗೀಸರು ಇಲ್ಲಿಗೆ ಬಂದಿದ್ದಾರೆ. ಬಟ್ ಆ ಜರ್ನಿ ನಿಜವಾಗ್ಲೂ ಒಂದು ಸಾಹಸ ಅನ್ಸುತ್ತೆ ನನಗೆ. ಎಷ್ಟು ದೂರ, 2,500 ಮೈಲ್ ಆಗುತ್ತೆ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಅದು ಪೋರ್ಚುಗೀಸ್ ಸಮುದ್ರ ಮಾರ್ಗದಲ್ಲಿ ಬಂದ್ರೆ 2,500 ಮೈಲ್ ಆಗುತ್ತೆ. 2,500 ಮೈಲು. ಆಮೇಲೆ 365 ದಿನ ಅವನು ಶಿಪ್ ಅಲ್ಲಿ ಇದ್ದ, ವಾಸ್ಕೋ ಡಿ ಗಾಮಾ ಲೆಕ್ಕ ಹಾಕಿ 1 ವರ್ಷ. ಯಾಕೆ ಆಶ್ಚರ್ಯ ಅಂದ್ರೆ ಪವರ್ ಜನರೇಷನ್ ಕಂಡ್ಕೊಂಡಿರ್ಲಿಲ್ಲ ನಾವಿನ್ನು. ಇವಾಗ ಅಂದ್ರೆ ಪವರ್ ಜನರೇಷನ್ ಇದೆ ನಮ್ಮಲ್ಲಿ. ನಮಗೆ ಇಂಜಿನ್ ಮಾಡ್ಬಿಟ್ಟು ನಾವು ಪವರ್ನ ಜನರೇಟ್ ಮಾಡ್ತೀವಿ ಯಾವ್ದೋ ಅದರಿಂದ, ಇಲ್ಲ ಡೀಸೆಲ್ ಇಂದ ಜನರೇಟ್ ಮಾಡ್ತೀವಿ, ಇಲ್ಲ ನೀರಿನಿಂದ ಜನರೇಟ್ ಮಾಡ್ತೀವಿ, ಸ್ಟೀಮ್ ಇಂದ ಇವೆಲ್ಲವೂ ಅನಂತರ ಬಂದಿರುವಂತದ್ದು, 300 ವರ್ಷಗಳ ನಂತರ ಬಂದಿರುವಂತದ್ದು. ಅವಾಗ ಏನೇನೇನೇನಿಲ್ಲ. ಯಾವುದು ಶಕ್ತಿ, ಯಾವುದು ಗಾಳಿಯ ಶಕ್ತಿಯನ್ನ ಬಳಸ್ಕೊಂಡು ಈ ತರ 2,500 ಮೈಲ್ಗಳ ತರ ಪ್ರಯಾಣ ಮಾಡೋದು ಇದು ಕಡಿಮೆ ಸಾಧನೆ ಅಲ್ಲ. ಅವರು ಎಷ್ಟೇ ಕ್ರೂರಿಗಳೇ ಆಕ್ಚುಲಿ. ಪೋರ್ಚುಗೀಸರು ಬಂದಾಗ ಯಾವುದೇ ಅನುಮಾನ ಇಲ್ಲದಿದ್ರೆ ಹೇಳ್ಬೋದು, ಅದು ಬಹಳ ಕ್ರೂರತ್ವ ಇತ್ತು. ಅದ್ ಏನಿದ್ರು ಈ ಸಾಹಸವನ್ನ ನಾವು ಕಡೆಗಣಿಸೋಕ್ಕಾಗೋದೇ ಇಲ್ಲ. ಅಷ್ಟು ದೊಡ್ಡ ಸಾಹಸ. ನನಗೆ ಆ ಸಾಹಸವನ್ನು ನೋಡಿದಾಗ ನಂಗೆ ಪೋರ್ಚುಗೀಸರ ಮೇಲೆ ಆಕರ್ಷಣೆ ಬೆಳೆಯೋಕ್ ಶುರುವಾಯ್ತು. ನಾನು ಬರೀ ವಿಜಯನಗರ ಅಂದ್ರೆ ಬರೀ ನಮ್ಮ ಸೀಮೆ ಕಥೆಗಳೆಲ್ಲ ಇದು ಬೇರೆ ಎಲ್ಲೆಲ್ಲೋ ತಳಕ್ ಹಾಕೊಂಡಿದೆ, ಇದು ಎಲ್ಲೆಲ್ಲೋ ತಳಕ್ ಹಾಕೊಂಡಿದೆ ಅಂತ. ಎಲ್ಲದಕ್ಕಿಂತ ಬಹಳ ಆಶ್ಚರ್ಯ ಆಗಿದ್ದು ಅಂದ್ರೆ ಇಷ್ಟೆಲ್ಲಾ ಒಂದು ಮಸಾಲೆ ಪದಾರ್ಥಗಳಿಗಾಗಿ ಬಂದಂತ ಪೋರ್ಚುಗೀಸರು ನಮಗೆ ಮೆಣಸಿನಕಾಯಿನ ಪ್ರಚಾರ ಮಾಡ್ಕೊಟ್ಟು ಹೋದ್ರು. ನಮಗೆ ಮೆಣಸಿನಕಾಯಿಯೇ ಗೊತ್ತಿಲ್ಲ.
ಏನಂತೀರಾ? ಈಗ ನಾವು ತಿನ್ನೋ ಮೆಣಸಿನ್ಕಾಯಿ ನಮಗೆ ಗೊತ್ತಿಲ್ಲ, ನಮ್ದು ಅಲ್ವೇ ಅಲ್ಲ, ಅದು ನಮ್ಮ ತರಕಾರಿಯೇ ಅಲ್ಲ ಅದು. ಪೋರ್ಚುಗೀಸರು ಬರ್ಬೇಕಾದ್ರೆ ಬ್ರೆಜಿಲ್ಗೆ ಹೋದ್ರಲ್ಲ, ಬ್ರೆಜಿಲ್ ನಲ್ಲಿ ಮೆಣಸಿನ್ಕಾಯಿ ಬೆಳೀತಾ ಇದ್ರು. ಯಾಕಂದ್ರೆ ಬ್ರೆಜಿಲ್, ಮೆಕ್ಸಿಕೋ ಇವೆಲ್ಲ ಸೌತ್ ಅಮೆರಿಕದಲ್ಲಿ ಇದ್ದಷ್ಟು ತರಕಾರಿಗಳು ಇನ್ನೆಲ್ಲೂ ಇಲ್ಲ ಪ್ರಪಂಚದಲ್ಲಿ. ಅಲ್ಲೇ ಅದಕ್ಕೆ BGL ಸ್ವಾಮಿ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಅಂತ ಬರ್ದಿದ್ದು. ಸೊ ಮೆಣಸಿನಕಾಯಿನ ಬೀಜಗಳನ್ನ ಕುತೂಹಲದಿಂದ ತಗೊಂಡ್ ಬಂದು ಇಲ್ಲಿ ಹಾಕಿದ್ರು, ಬಿತ್ತಿದ್ದಾರೆ. ಬಿತ್ತಿದ್ರೆ ನಾವು ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ನಾವ್ ಯಾರು ಕಾಳು ಮೆಣಸು ಬಳಸೋದೇ ಇಲ್ಲ ಇವಾಗ. ಮೆಣಸಿನ್ಕಾಯಿ ಈಗ ನಮಗೆ ಎಲ್ಲದಕ್ಕೂ ಮೆಣಸಿನ್ಕಾಯಿ, ಆಸ್ ಇಫ್ ಇಡೀ ಮಸಾಲಾ ಪದಾರ್ಥಗಳಲ್ಲೇ ನಮಗೆ ಮುಖ್ಯವಾಗಿರೋದು ಮೆಣಸಿನ್ಕಾಯಿ. ಅಂದ್ರೆ ಇಡೀ ಮಸಾಲಾ ಇದು ಏನಿದೆ ಪದಾರ್ಥಗಳಿದೆಯೋ ಅವನ್ನೆಲ್ಲವನ್ನು ತೊರೆದು ಬೇರೆ ಒಂದನ್ನು ತಗೊಂಡ್ಬರೋದಕ್ಕೆ ಅವ್ರು ಪ್ರಯತ್ನ ಪಟ್ಟಿದ್ದಾರೆ. ಇತಿಹಾಸ ಎಷ್ಟು ಮಜಾ ಬರುತ್ತೆ ನೋಡಿ. ಸೊ ನಂಗೆ ಅವೆಲ್ಲ ನೋಡಿದ್ರೆ ಬಹಳ ಆಶ್ಚರ್ಯ ಆಯ್ತು, ಇದು ಏನಪ್ಪಾ ಇದು, ಹೇಗಿದೆ ಇದು ಒಂಥರ. ಅವಾಗ ಅವ್ರಿಗೆ ಬಂದಾಗ ಧರ್ಮದ ವಿಚಿತ್ರ ಕಾಣಿಸ್ತು. ವಾಸ್ಕೋ ಡಿ ಗಾಮಾಗಂತೂ ಬಹಳ ಆಶ್ಚರ್ಯ ಆಗಿದೆ, ಯಾಕಂದ್ರೆ ಅವನಿಗೆ ಹಿಂದೂ ಧರ್ಮ ಗೊತ್ತಿಲ್ಲ, ಅವನಿಗೆ ಹಿಂದೂ ಧರ್ಮ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಬಂದಾಗ ಏನ್ ಮಾಡಿದ್ದಾರೆ, ಯೂಶಲಿ ಅವ್ರು ಬಂದಿದ್ದೆಲ್ಲ ಕ್ಯಾಲಿಕಟ್ಗೆ ಬಂದಿದ್ದು, ಎಲ್ಲರೂ ಕ್ಯಾಲಿಕಟ್ಗೆ ಕೇರಳ ಭಾಗಕ್ಕೆ ಬರ್ತಿದ್ರು, ಯಾಕಂದ್ರೆ ಅವೇ ಹೆಚ್ಚು ಸ್ಪೈಸ್ ಮಾರುಕಟ್ಟೆಯಲ್ಲಿ ಅವರೇ ಇದ್ದಿದ್ದು. ಅಲ್ಲಿದ್ದವನ್ ಯಾರು, ಸಮುದ್ರಿ, ಜೊಮರಿನ್ ಅಂತ ಕರೀತಾರೆ ಅವನ್ನ ಇಂಗ್ಲಿಷ್, ನಾವು ಸಮುದ್ರಿ ಅಂತ ಕರಿತೀವಿ. ಸಮುದ್ರಿ ಅವನು ಒಳ್ಳೆ ರಾಜ. ಅವ್ನು ಅವ್ನಿಗೇನ್ ಹೊರಗಿನವ್ರು ಬರೋದೇನ್ ಹೊಸದಾಗಿರ್ಲಿಲ್ಲ. ಅವನಿಗೆ ಪರ್ಷಿಯನ್ಸ್ ಬಂದಿದ್ದಾರೆ, ಚೀನೀಸ್ ಬಂದಿದ್ದಾರೆ, ಇತ್ಲ ಕಡೆಗೆ ಈಜಿಪ್ಟಿಯನ್ಸ್ ಬಂದಿದ್ದಾರೆ, ಆಮೇಲೆ ಆಫ್ರಿಕಾ ದೇಶದವರೆಲ್ಲ ಬರ್ತಾ ಇದ್ರು ವ್ಯಾಪಾರ. ಅವನಿಗೇನು ಹೊರಗಿನವ್ರು ಇದ್ ಮಾಡಕ್ಕಾಗಲ್ಲ, ಅವ್ರನ್ನ ಅತ್ಯಂತ ಗೌರವದಿಂದ ಕರ್ಕೊಂಡು ಹೋಗ್ತಾ ಇದ್ದ. ಕರ್ಕೊಂಡು ಹೋಗಿ ಅದಕ್ಕೆ ಹಂಗೆ ಫಸ್ಟ್ ಭಗವತಿ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಇವನ್ನ, ವಾಸ್ಕೋ ಡಿ ಗಾಮನ. ಭಗವತಿ ದೇವಸ್ಥಾನ ಕರ್ಕೊಂಡು ಹೋದ್ರೆ ಅವ್ನ್ ಏನ್ ಆತ್ಮಚರಿತ್ರೆ ಬರ್ದಿರ್ತೀವಿ, ಅಂದ್ರೆ ಕ್ರೊನಾಲಜಿ ಅಂತ ಹೇಳ್ತೀವಲ್ಲ, ಹಂಗೆ ಕ್ರೋನಿಕಲರ್ಸ್ ಇರ್ತಾ ಇದ್ರು ಅವ್ರಿಗೆಲ್ಲ, ಅವ್ರು ಬರೀತಾ ಇದ್ರು, ನಿತ್ಯದ ಬರೀತಿದ್ರು. ಇಲ್ಲಿ ಏನ್ ಮಾಡಿ ಅವ್ನು ವಾಸ್ಕೋ ಡಿ ಗಾಮ ಏನ್ ಹೇಳಿದಾನೆ ಅಂದ್ರೆ, ಇವರ ಚರ್ಚ್ನಲ್ಲಿ ಯೇಸು ಕ್ರಿಸ್ತನಿಗೆ ಹಲವಾರು ಕೈಗಳಿರುತ್ತವೆ ಅಂತ ಬರ್ತಿದ್ರು. ಭಗವತಿ ಅಂದ್ರೆ ಯೇಸು ಕ್ರಿಸ್ತನ ದೇವಸ್ಥಾನ ಚರ್ಚ್ ಅಂತ ಅನ್ಕೊಂಡಿದ್ದಾನ ಅವನು. ಯಾಕಂದ್ರೆ ಅಲ್ಲೆಲ್ಲ ದೇವಸ್ಥಾನದ ಚಿತ್ರಗಳು ಬರ್ತಿದ್ದಾರೆ. ಓಕೆ, ತೀರ್ಥ ಕೊಟ್ಟಿದ್ದಾರೆ, ಅದನ್ನ ವೈನ್ ಅನ್ಕೊಂಡಿದ್ದಾನೆ, ವೈನ್ ನೀರಿನಂತಿದೆ ಅಂತ ಅವನಿಗೆ. ಆಮೇಲೆ ಏನ್ ಮಾಡಿ ಅವ್ನ ಅಲ್ಲಿಗೂ ಕರ್ಕೊಂಡು ಹೋಗಿ, ಏನ್ ಗೊತ್ತೇ ಆಗಿಲ್ಲ ಅವನಿಗೆ. ಇವನ್ ಸಮುದ್ರ ಏನ್ ಮಾಡ್ತಾನೆ, ಕರ್ಕೊಂಡ್ ಬರ್ತಾನೆ, ಮಾತುಕತೆ ಕರ್ಕೊಂಡ್ ಬನ್ನಿ ಅಂತ ಹೋಗ್ತಾರೆ ಇವ್ರು. ಸಮುದ್ರಿ ಹತ್ರ ಹೋದ್ರೆ ಅಲ್ಲಿ ಏನ್ ಮಾಡ್ತಾರೆ, ನೀರ್ ಕೊಡ್ತಾರೆ ಅವನಿಗೆ, ಕುಡಿಯೋದಕ್ ನೀರ್ ಬೇಕಾ. ಮೊದ್ಲೇ ಕೇರಳ ಕೆಟ್ಟ ಸೆಕೆ ಊರು, ನೀರ್ ಬೇಕಾಗ್ತದೆ. ನೀರ್ ಕೊಟ್ರೆ ರಾಜನ ಎದುರಿನಲ್ಲಿ ನೀರನ್ನು ಕಚ್ಚಿ ಕುಡಿಯುವಂತಿಲ್ಲ, ಅದು ರಾಜಂಗ ಅವಮರ್ಯಾದೆ. ಸೊ ಎತ್ತಿ ಕುಡಿಬೇಕು ಹಿಂಗೆ. ಓಕೆ, ಸೊ ಆ ಎತ್ತಿ ಕುಡಿಯೋದು ಅವ್ರಿಗೆ ಬರೋದೇ ಇಲ್ಲ, ನೀರ್ ಎತ್ತಿ ಕುಡಿಯೋದೇ ಗೊತ್ತಿಲ್ಲ ಅವ್ರಿಗೆ. ಪೋರ್ಚುಗೀಸ್ಗೆ ನೀರಿಲ್ಲ, ನಮ್ಮ ಕಲ್ಚರ್ ಅದು. ಇನ್ ಭಾರತದಲ್ಲಷ್ಟೇ ನೀರ್ ಎತ್ತಿ ಕುಡಿಯೋದು, ಇನ್ನೆಲ್ಲ ಕಡೆ ಕಚ್ಚಿ ಕುಡಿತಾರೆ ನೀರನ್ನ. ಅವನಿಗೆ ಗೊತ್ತಿಲ್ಲ, ಅವ್ನು ಹಿಂಗೆ ಎತ್ತಿ ಕುಡಿಬೇಕಲ್ಲ, ಇಡೀ ಮೈ ತುಂಬಾ ನೀರ್ ಚೆಲ್ಕೊಂಡಿದ್ದಾನೆ. ಚೆಲ್ಕೊಂಡು ಅವ್ನಿಗೆ ಸಿಟ್ಟು ಬಂದ್ಬಿಟ್ಟಿದೆ ಅವನಿಗೆ, ಇವ್ರೇನ್ ನನ್ ಸರಿಯಾಗಿ ಟ್ರೀಟ್ ಮಾಡ್ತಿಲ್ಲ ಅಂತ. ಸೊ ಅದು ಒಂದಿದು. ಸೊ ಬಟ್ ಆಮೇಲಕ್ಕೆ ಮಾಡಿದಂತಹ ದೌರ್ಜನ್ಯಗಳು, ಎಸ್ಪೆಷಲಿ ವಾಸ್ಕೋ ಡಿ ಗಾಮ ಆಗ್ಲಿ, ಅಲ್ಬುಕರ್ಕ್ ಆಗ್ಲಿ, ಮತ್ತೊಂದಿಬ್ರು ಮೇಲೆ ಅಮೆಲ್ಡಾ ಅಂತ ಒಬ್ರು ಬರ್ತಾರೆ, ಎಲ್ಲರೂ ಭೀಕರವಾಗಿದೆ. ಬಟ್ ಅವರ ಸಾಹಸವನ್ನು ಮಾತ್ರ ನಾವು ಪ್ರಶಂಸೆ ಮಾಡ್ಲೇಬೇಕು, ಆ ಸಾಹಸವನ್ನು. ಈಗ ಇಷ್ಟು ನೀವು ಹೇಳಿದ್ ನನಗೆ ಕೇಳಿದ್ರೆ ಎಲ್ಲೋ ನನಗನ್ಸುತ್ತೆ, ಈ ಪೋರ್ಚುಗೀಸರು ಬಂದು ವಿಜಯನಗರದವ್ರಿಗಿಂತ ಒಂದು ಸ್ಟ್ರಾಂಗ್ ಆಗಿದ್ಬಿಟ್ರೆ ಇಲ್ಲಿ ಅಂತ. ಇಲ್ಲ, ಹಂಗನ್ಸಲ್ಲ ನಂಗೆ. ವಿಜಯನಗರ ತುಂಬಾ ದೊಡ್ಡ ಕಿಂಗ್ಡಮ್, ಅದು ಕಂಪ್ಯಾರಬಲ್. ಇವ್ರು ಬಂದವ್ರು ಎಷ್ಟು ಜನ, 1000 ಜನ ಅಷ್ಟೇ. ಹಬ್ಬ ಅಂದ್ರೂ ಎಲ್ಲ 2-3 ವರ್ಷಗಳ ನಂತರ ಸೇರಿದ್ದು 1000. ಬಟ್ ಒಂದು ಡಿಫ್ರೆನ್ಸ್ ಇತ್ತು ಇವರಿಗೆ, ಯಾಕಂದ್ರೆ ಇವರ ಇದಿತ್ತಲ್ಲ, ಶಿಪ್ ಇತ್ತಲ್ಲ, ಅದು ನಮ್ಮ ಶಿಪ್ಗಳಿಗಿಂತ ತುಂಬಾ ಜೋರಾಗಿದ್ದಂತ ಶಿಪ್ಗಳಿವೆಲ್ಲ. ಯಾರ್ದು? ಪೋರ್ಚುಗೀಸ್ ಶಾಪ್. ನಾವಿದೆ ಅಲ್ಲ, ನಾವೀಗ ಕಂಪ್ಯಾರಬಲ್ಲೇ ಅಲ್ಲ ನಾವು. ಓಕೆ, ಸೊ ನಮ್ಮ ಶಿಪ್ಗಳು ಆ ಮಟ್ಟದಲ್ಲಿ ಇರ್ಲಿಲ್ಲ ನಮ್ದು ಯಾವ್ದು ಹಡಗುಗಳು. ನಾವು ಇಸ್ ಅ ವೆರಿ ಮಾಡರ್ನ್. ಅದು ನಾವ್ ಇವಾಗೆಲ್ಲ ಹಿಂಗೆ ಸ್ಪೇಸ್ ಕ್ರಾಫ್ಟ್ ಅಂತೆಲ್ಲ ಹೇಳ್ತೀವಲ್ಲ, ಆ ತರ ಶಿಪ್ಸ್ ಅವಾಗೆಲ್ಲ. ಆ ತರ ಅವರ ಶಿಪ್ ಜೊತೆಗೆ ಏನಿತ್ತು ಅಂತಂದ್ರೆ, ಅವರ ವೆಪನ್ಸ್ ಇತ್ತಲ್ಲ, ಅದು ನಮ್ಗಿಂತ ಜೋರಾಗಿತ್ತು ವೆಪನ್ಸ್. ಸೊ ಆಮೇಲೆ ಅವರು ದೈಹಿಕವಾಗೇ ಭಾರತೀಯ ವೀರರಿಗಿಂತ ಬಲಿಷ್ಠವಾಗಿತ್ತು. ಅದಕ್ಕೆ ಅಲ್ಬುಕರ್ಕ್ ಇದ್ ಮಾಡ್ತಾನೆ, ಇವ್ರ ಜೊತೆ ನಾನು ಹಿಂಗ್ ಯುದ್ಧ ಮಾಡ್ಲಿ, ನಾನು ಒಬ್ಬೊಬ್ರು ಒಂದೇ ಸಲಕ್ಕೆ 5-5 ಜನನ್ನ ಕೊಲ್ಬಲ್ಲೆ ನಾನು. ಇವ್ರು ಇಷ್ಟು ಕುಳ್ರು ಕರ್ರಾಗೆ ಇದ್ದಾರೆ, ಇವ್ರಿಗೆ ಈ ಶಕ್ತಿ ಇಲ್ಲ, ನಾನು ಇವ್ರನ್ನ ನಾನು ಹೆಂಗಸ್ರ ಮೇಲೆ ಕೈ ಮಾಡ್ದಂಗ ಆಗತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾನೆ ಅಲ್ಬುಕರ್ಕ್. ಬಟ್ ಆದ್ರೂ ಜೊಮರಿನ್ ತುಂಬಾ ಫೈಟ್ ಕೊಟ್ಟಿದ್ದಾನೆ. ಜೊಮರಿನ್ ಅಂದ್ರೆ ಸಮುದ್ರಿ ತುಂಬಾ ಹೋರಾಟ ಮಾಡ್ದ. ನಮ್ಮ ಸಮಸ್ಯೆ ಏನಂದ್ರೆ
ಭಾರತದಲ್ಲಿ ಅವನ್ ಜೊಮಾರಿನ್ ಅಷ್ಟು ಒದ್ದಾಡ್ತಾ ಇದ್ದಾನೆ, ಅವನಿಗೆ ವಿಜಯನಗರದವ್ರು ಸಹಾಯ ಮಾಡ್ಬೇಕಿತ್ತಲ್ಲ, ಮಾಡ್ಲಿಲ್ಲ. ಅತ್ಲಗಡೆ ಕೊಚ್ಚಿನವ್ರು ಸಹಾಯ ಮಾಡ್ಬೇಕಿತ್ತಲ್ಲ, ಮಾಡ್ಲಿಲ್ಲ. ಕೊಚ್ಚಿನ ಯಾರು ಇವ್ರ ಒಳ ಜಗಳಗಳು ಯಾವ ಮಟ್ಟಿಗಿತ್ತು ಅಂದ್ರೆ ಅದು ಇವರಿಗೆ ಒಳಗ್ ಬರೋದಕ್ಕೆ ತುಂಬಾ ಅನುಕೂಲ ಆಯ್ತು. ಸೊ ಅದಕ್ಕಾಗಿ ಏನಾಗಿದೆ, ಅವರ ಒಂದು ನಾವೇ ಮತ್ತು ಈ ಒಂದು ಏನ್ ಹೇಳ್ತೀರಾ ನೀವು, ಫಿರಂಗಿಗಳು ಅವು ಎಷ್ಟು ಚೆನ್ನಾಗಿ ಎಷ್ಟು ಜೋರಾಗಿತ್ತು ಅಂತಂದ್ರೆ ಅವ್ರದ್ದು, ಅದನ್ನ ಈವನ್ ವಿಜಯನಗರ ಅಟ್ರಾಕ್ಟ್ ಆಗಿದೆ. ಯಾಕೆ ಅಂದ್ರೆ ವಿಜಯನಗರದವರು ಒಬ್ಬ ಕ್ಯಾಥಲಿಕ್ ಪಾದ್ರಿಯ ಹತ್ರ ಹೇಳ್ ಕಳಿಸ್ತಾರೆ ಕೊಚ್ಚಿನ್ಗೆ. ಕೊಚ್ಚಿನಲ್ಲಿ ಅವರು ಕೋಟೆ ಕಟ್ಕೊಂಡಿರ್ತಾರೆ ಪೋರ್ಚುಗೀಸ್. ನಮ್ಮ ಮಗಳನ್ನ ನಿಮ್ಮ ಮ್ಯಾನ್ಯುವಲ್ಗೆ, ನಿಮ್ಮ ರಾಜ ಮ್ಯಾನ್ಯುವಲ್ಗೆ ಮದುವೆ ಮಾಡ್ಕೋಬೇಕು, ಮತ್ತು ರಾಜ ಮ್ಯಾನ್ಯುವಲ್ ಮಗಳು ಇರ್ತಾಳೊಬ್ಳು, ಅವಳನ್ನ ನಮ್ಮ ಸೊಸೆಯಾಗಿ ತಂದ್ಕೊಳ್ತೀವಿ ಅಂತ. ಅಂದ್ರೆ ಕೃಷ್ಣದೇವರಾಯನ ಬಹುಶಃ ಅಪ್ಪ ಅಥವಾ ಅಣ್ಣ ಭುಜಬಲ್ ರಾಯ ಇದ್ದ ಅನ್ಸುತ್ತೆ ಆ ಟೈಮ್ ನಲ್ಲಿ, 1505 ಅನ್ನೋ ಟೈಮ್ ನಲ್ಲಿ ಇದನ್ನ ಹೇಳ್ ಕಳ್ಸಿದ್ದಾರೆ ಅವರು ಆ ಪಾತ್ರಿ ಜೊತೆಯಲ್ಲಿ. ಅಂದ್ರೆ ಸಂಬಂಧ ಬೆಳೆಸೋದಕ್ಕೂ ತಯಾರಾಗಿದ್ರು. ಮತ್ತು ಏನು ಅಂತಂದ್ರೆ, ಯಾಕೆ ಇಷ್ಟು ಪೋರ್ಚುಗೀಸ್ ಬಗ್ಗೆ ಯಾಕೆ ಇಷ್ಟೊಂದು ಒಂದು ಪ್ರೀತಿ ಬೆಳೆದ್ಬಿಡ್ತು ಅಂತಂದ್ರೆ ಮತ್ತೆ 2 ಕಾರಣಗಳು ಕಾಣಿಸುತ್ತೆ ನನಗೆ. ಒಂದು ಕಾರಣ ಕುದುರೆ. ಕುದುರೆ ಏನಾಗತ್ತೆ, ಇವಾಗ ಕುದುರೆಗಳು ಯುದ್ಧಕ್ಕೆ ಬೇಕಾದಂತಹ ಕುದುರೆಗಳು ಬರ್ತಾ ಇದ್ದಿದ್ದು ನಮಗೆ ಪರ್ಷಿಯಾದಿಂದ. ಅರಬ್ಬಿ ಕುದುರೆ ಅಂತಾರೆ ಅಥವಾ ಪರ್ಷಿಯಾ ಅಂದ್ರೆ ಎಲ್ಲೆಲ್ಲಿ ಹುಲ್ಲುಗಾವಲುಗಳಿದೆಯೋ ಅಲ್ಲಿ ಕುದುರೆ. ನಮಗೆ ನಮ್ಮ ಭಾರತದಲ್ಲಿ ಹುಲ್ಲುಗಾವಲುಗಳಿಲ್ಲ, ಅದರಿಂದ ಕುದುರೆ ತಗೊಂಡ್ ಬರ್ತಿದ್ರು. ಈ ಕುದುರೆ ತರೋರೆಲ್ಲ ಯಾರು? ಇಸ್ಲಾಂ ಮುಸ್ಲಿಂ ಜನರ ವ್ಯಾಪಾರಿಗಳಾಗಿದ್ರು. ಅವರು ಸಹಜವಾಗಿಯೇ ಬಹುಮನಿ ಸುಲ್ತಾನರಿಗೆ ಅದನ್ನ ಮಾರ್ತಾ ಇದ್ರೆ ಹೊರತಾಗಿ ಕೃಷ್ಣದೇವರಾಯನ ಕೊಡೋದಕ್ಕೆ ಹಿಂಜರಿತಾ ಇದ್ರು, ಅವ್ರು ಕೊಡ್ತಾ ಇರ್ಲಿಲ್ಲ. ಸೊ ಇವ್ರೇನ್ ಮಾಡಿದ್ರು, ಅಲ್ಬುಕರ್ಕ್ ಏನ್ ಮಾಡಿದಾನಷ್ಟೊತ್ತಿಗೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಸೋಲ್ಸ್ಬಿಟ್ಟ. ಆ ಅರಬ್ಸು ಮತ್ತು ಈಜಿಪ್ಷಿಯನ್ಸು ಅವರೆಲ್ಲ ನವಾಬ್ರು ಅವ್ರನ್ನೆಲ್ಲ ಸೋಲ್ಸ್ಬಿಟ್ಟು ಅದಿಷ್ಟು ತಮ್ಮದು ಅಂತ ಮಾಡ್ಬಿಟ್ಟ. ಅವರ ರಾಜನೇ ಮ್ಯಾನ್ಯುವಲ್ನೇ ಅರಬ್ಬಿ ಸಮುದ್ರದ ಒಡೆಯ ಅಂತ ಅವ್ರು ಡಿಕ್ಲೇರ್ ಮಾಡ್ಕೊಳ್ತಾರೆ. ಅರಬ್ಬಿ ಸಮುದ್ರ ನಮಗ್ ಸೇರಿದ್ದು, ಇದ್ರಲ್ಲಿ ಯಾರಿಗೂ ಹಕ್ಕಿಲ್ಲ. ಇವ್ರು ಯಾರು ಇಷ್ಟೇ ವಿಜಯನಗರ ಆದ್ರೂ ಅರಬ್ಬಿ ಸಮುದ್ರದಲ್ಲಿ ಓಡಾಡಕ್ಕೆ ಇವ್ರಿಗೆ ಪರ್ಮಿಷನ್ ಇರಲಿಲ್ಲ, ಪೋರ್ಚುಗೀಸ್ ಪರ್ಮಿಷನ್ ತಗೋಬೇಕಾಗಿತ್ತು. ಹಂಗೆ ಅರಬ್ಬಿ ಸಮುದ್ರ ಅಷ್ಟು ನಮ್ದಂತ ಹೇಳ್ಬಿಡ್ತಾನೆ ಅಲ್ಬುಕರ್ಕ್. ಅದಕ್ಕಾಗಿ ನೀವು ಹಣ ಕೊಡ್ಬೇಕಾಗಿತ್ತು, ಅರಬ್ಬಿ ಸಮುದ್ರದಲ್ಲಿ ಓಡಾಡೋದಕ್ಕೆ ಹಣವನ್ನ ಇವ್ರಿಗೆ ಕೊಡ್ಬೇಕಾಗಿತ್ತು. ಅಲ್ಲೇನಾಯ್ತು, ಅವರು ಇವಾಗ ಇವರಿಬ್ರು ಮುಸ್ಲಿಮ್ಸ್ ಮತ್ತು ಇವರು ವೈರಿಗಳಂತ ಗೊತ್ತಾದ ತಕ್ಷಣ ಕೃಷ್ಣದೇವರಾಯಂಗೆ ಇವ್ರು ನಮಗೆ ಕುದುರೆಗಳನ್ನ ತಂದು ಕೊಡ್ತಾರೆ. ಯಾರು? ಪೋರ್ಚುಗೀಸ್ ತಂದು ಕೊಡ್ತಾರೆ ಅಂತ ಅವರ ಜೊತೆಯಲ್ಲಿ ಸಿಕ್ಕಾಪಟ್ಟೆ ಗೆಳೆತನ ಬೆಳೆಸಿದ್ದಾರೆ. ಅದು ಎಲ್ಲಿ ತನಕ ಹೋಗಿದೆ ಅಂದ್ರೆ, ನಿಮ್ಗೆ ಆ ಕ್ರಿಸ್ಟೋವಾ ದಿ ಫಿಗರಾಡೋ ಬರ್ತಾರಲ್ಲ, ಕ್ರಿಸ್ಟೋವಾ ದಿ ಫಿಗರಾಡೋ ಬಂದಾಗ ಅವನಿಗೆ ಯಾವ ಮಟ್ಟಿನ ಮರ್ಯಾದೆಯನ್ನ ಅವನು ಹಂಪಿಯಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಕೃಷ್ಣದೇವರಾಯ, ಅದು ಸಾಮಾನ್ಯವಾಗಿ ಯಾರಿಗೂ ಕೊಡಲ್ಲ. ಒಬ್ಬ ಸಾರ್ವಭೌಮ ಅವನು ಕೃಷ್ಣದೇವರಾಯ. ಅವನ್ ಯಾಕೆ ಇವನಿಗೆ ಇಷ್ಟು ಪರಿಯ ಮರ್ಯಾದೆ ಕೊಡ್ತಿದ್ದ ಅಂದ್ರೆ, ದೇ ವರ್ ಹೈಲಿ ಇಂಪ್ರೆಸ್ಡ್ ವಿತ್ ಪೋರ್ಚುಗೀಸ್. ಆಮೇಲೆ ಮತ್ತೂ ಒಂದೇನ್ ಕಾಣುತ್ತೆ ಅಂದ್ರೆ, ಅಂತಃಪುರದಲ್ಲಿ ಯಾರಿಗೂ ಪ್ರವೇಶ ಇಲ್ಲ. ಹೌದು, ಯಾವ ಗಂಡಿಗೂ ಪ್ರವೇಶ ಇಲ್ಲ ಅಂತಃಪುರದಲ್ಲಿ. ಆದ್ರೆ ಕ್ರಿಸ್ಟೋವೋ ದಿ ಫಿಗರಾಡೋನು ಒಳ ಕರ್ಕೊಂಡು ಹೋಗಿದ್ದಾರೆ ಅಂತಃಪುರದಲ್ಲಿ. ಅವನ ಅಂತಃಪುರದ ವಿವರಗಳೆಲ್ಲ ನಮ್ಮ ಪೇಸ್ ಬರೀತಾನೆ, ಡೊಮಿಂಗ ಪೇಸ್ ಬರ್ತಿದ್ದಾನೆ. ಸೊ ಇವನು ಕುದುರೆಗಳು ಮತ್ತು ಅವರ ಬೇರೆ ಬೇರೆ ಒಂದು ಈ ಶಿಪ್ಪು ಹಡಗುಗಳು ಒಂದು ಇದನ್ನ ನೋಡಿ ಮೆಸ್ಮರೈಸ್ ಆದ ಕೃಷ್ಣದೇವರಾಯ. ಹಿ ಥಾಟ್ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ನಾನು ಆ ಯುದ್ಧವನ್ನ ಮುಸ್ಲಿಮ್ಸ್ ಮೇಲೆ ಗೆಲ್ಬಹುದು ಅಂತ. ನೀವು ನೋಡಿ, ನೀವು ಅಲ್ಲಿ ತನಕನ ಬಹುಮನಿ ಜೊತೆಯಲ್ಲಿ ಕೃಷ್ಣದೇವರಾಯ ಯುದ್ಧ ಮಾಡಿಲ್ಲ. ಆಕ್ಚುಲಿ 1520 ತನಕ ಮಾಡಲ್ಲ. ಆಮೇಲೆ ರಾಯಚೂರು ಕದನ ಬರುತ್ತೆ ನಮಗೆ. ರಾಯಚೂರು ಟೈಮ್ ನಲ್ಲಿ ರಾಯಚೂರು ಕದನದಲ್ಲಿ ಯಾರಿದ್ದು? ಕ್ರಿಸ್ಟೋವೋ ದಿ ಫಿಗರಾಡೋ. ಹೌದು. ಮತ್ತೆ ಹೆಂಗೆ ಅಂತಂದ್ರೆ ಏನ್ ಬರ್ದಿದ್ದಾರೆ ಡೀಟೇಲ್ಸ್ ಹೆಂಗಿದೆ ಅಂದ್ರೆ, ಕ್ರಿಸ್ಟೋವೋ ದಿ ಫಿಗರಾಡೋ ಹತ್ರ ಪಿಸ್ತೂಲ್ ಇರುತ್ತೆ. ಓಕೆ, ಆ ಇವರು ಪಿಸ್ತೂಲ್ ಅನ್ನು ಕಂಡವ್ರೆ ಅಲ್ಲ ಮುಸ್ಲಿಮ್ಸ್. ಅವರು ಸುಮ್ನೆ ಕಣ್ಣಿಂಗ್ ತೆರೆದು ನೋಡೋಷ್ಟೊತ್ತೆ ಕಣ್ಣಿಗೆ ಹೊಡೆದ್ ಬಿಡ್ತಾನೆ ಅವನು. ಅದ್ರೆಲ್ಲ ಡೀಟೇಲ್ಸ್ ಇದೆ ಆಕ್ಚುಲಿ. ಸೊ ಗೆದ್ಬಿಡ್ತಾರೆ. ರಾಯಚೂರು ಕದನವನ್ನ ಗೆಲ್ಲೋದಕ್ಕೆ ಪೋರ್ಚುಗೀಸರು ಕಾರಣ, ಅದು ಕ್ಲೀನ್ ಆಗಿ ಗೊತ್ತಾಗತ್ತೆ ನಮಗೆ. ಸೊ ಸಾಕಷ್ಟು ಪೋರ್ಚುಗೀಸರು ಕಾರಣ ಆಗಿದ್ರು ಅನ್ನೋಂಥದ್ದು. ಮತ್ತು ಅಲ್ಲಿ ಅವನು ಬಂದಿದ್ನಲ್ಲ ಆದಿಲ್ ಶಾ, ಅವನು ಯಾವ ಆದಿಲ್ ಶಾ ಮರ್ತ ಹೋಗಿದೆ ನಂಗೆ. ಸೊ ಅವನ ಸಮಸ್ಯೆ ಏನಿರುತ್ತೆ ಅಂದ್ರೆ, ಅವನು ದೊಡ್ಡ ಇದು ತಗೊಂಡ್ಬರ್ತಾನೆ, ಏನು ಫಿರಂಗಿಗಳನ್ನೆಲ್ಲ ತಗೊಂಡ್ಬಂದಿರ್ತಾನೆ. ಬಟ್ ಅದನ್ನ ಹೆಂಗ್ ಹಾರಿಸೋದು ಅಂತ ಕಲ್ತ್ಕೊಂಡೇ ಇರಲ್ಲ.
ಸರಿಯಾಗಿ ಇನ್ನು ತಂದ್ಬಿಟ್ಟಿದ್ದಾರೆ ಅವರು. ಅವ್ರಿಗೆ ಎಲ್ಲಿಂದ ಸಪ್ಲೈ ಬರ್ತಿತ್ತು? ಇವರು ಅರಬ್ಗಳಿಂದ ಮತ್ತು ಈಜಿಪ್ಟ್ಗಳಿಂದ ಮತ್ತು ಪರ್ಷಿಯಾದಿಂದ ಅವ್ರಿಗೆ ಸಪ್ಲೈ ಬರ್ತಿತ್ತು ವೆಪನ್ಸ್. ದೇ ವರ್ ಬೆಟರ್ ದನ್ ಇಂಡಿಯನ್ ವೆಪನ್ಸ್. ಸೊ ಅದಕ್ಕೆ ಅವ್ರಿಗೆ ಯಾವಾಗ್ಲೂ ಗೆಲ್ತಾ ಇದ್ರು ವಿಜಯನಗರದಲ್ಲಿ. ಬಟ್ ಇವರ ಸಹಾಯವನ್ನು ತಗೊಂಡ್ಮೇಲೆ ನಮಗೆ ವಿಜಯನಗರದವರು ಬಿಜಾಪುರನ್ನು ಅಟ್ಯಾಕ್ ಮಾಡಿದ್ರು. ಮತ್ತೆ ಇವನು ಯವನ ಸಂಸ್ಥಾಪನಾಚಾರ್ಯ ಅಂತ ಕೃಷ್ಣದೇವರಾಯಂಗೆ ಹೆಸರು ಬಂತು. ಅಂದ್ರೆ ಅವ್ರ ಮೇಲೆ ಬೀದರ್ನಲ್ಲಿ ಕೂಡ್ಸ್ಬರ್ತಾನೆ, ಕೂಡ್ಸ್ಬಿಟ್ಟು ಅವನನ್ನ ರಾಜ ಅಂತ ಮಾಡ್ಬರ್ತಾನೆ. ಅದಕ್ಕೆ ಯವನ ಸಂಸ್ಥಾಪನಾಚಾರ್ಯ ಆದ ಅದೆಲ್ಲ. ಬಟ್ ನಿಜವಾಗಿ ಅಲ್ಲಿ ತನಕ 1509 ಪಟ್ಟಾಭಿಷೇಕ ಅನ್ಸುತ್ತೆ ಒಂದು ನಮ್ಮ ಕೃಷ್ಣದೇವರಾಯಂದು. ಅಲ್ಲಿಂದ 1520 ತನಕನ್ನ ಅವನ್ ಹೋರಾಟ ಮಾಡಿರೋದು ಯಾವಾಗ್ಲೂ ನಮ್ಮ ಹಿಂದೂ ಅರಸರ ಜೊತೆಯಲ್ಲೇ. ಒಂದು ಕಳಿಂಗ ಈ ಮತ್ತೊಂದು ನಮ್ಮ ಇದು ಯಾವ್ದಪ್ಪ ಇಲ್ಲಿ ಸಾರಿ ನಮ್ಮ ಇದಿದೆಲ್ಲ ಮತ್ತೂರು ಅದ್ರ ಈ ಕಡೆಗೆಲ್ಲ ಇವೆಲ್ಲ ಉಮ್ಮತ್ತೂರಿನ ರಾಜ ಗಂಗನಾಯಕನೋ ಏನೋ ಬರುತ್ತೆ, ಅವನ ಹೆಸರು ಮರ್ತ ಹೋಗಿದೆ ನಂಗೆ. ಅವನ ಜೊತೆಯಲ್ಲಿ ಜಗಳವೇ ಹೊರತಾಗಿ ಉಮ್ಮತ್ತೂರು ಮತ್ತು ಕಳಿಂಗ ಈ ಬಹುಮನಿಯವ್ರ ಜೊತೆ ಜಗಳ ಆಗಿಲ್ಲ. ಆಕ್ಚುಲಿ ಅದು ಹಿಂದಾಗ್ತಿತ್ತು, ದೇವರಾಯನ ಕಾಲಕ್ಕಿದೆ ಸಾಕಷ್ಟು ಜಗಳ ಇತ್ತು. ಬಟ್ ಆಮೇಲೆ ಇವ್ರು ತಂಟೆಗೆ ಹೋಗಿಲ್ಲ. ಒಂದು ಅಗ್ರಿಮೆಂಟ್ ಇತ್ತು ಇಬ್ಬರಿಗೆ, ಇವರಿಷ್ಟು ಕಪ್ಪ ಕಾಣಿಕೆಗಳನ್ನು ಕೊಟ್ಬಿಟ್ರೆ ಅವ್ರ ಆಗುತ್ತೆ ಅನ್ನುವಂಥದ್ದು. ಸೊ ಬಟ್ ಆಮೇಲೆ ಪೋರ್ಚುಗೀಸ್ ಬಂದ್ಮೇಲೆ ರಾಯಚೂರ್ ಕದನ ಆಗಿದೆ ಅದು. ಆಕ್ಚುಲಿ ರಾಯಚೂರ್ನಲ್ಲಿ ಗೆದ್ದಿದ್ದಾರೆ. ಗೆದ್ಮೇಲೆ ಆಮೇಲೆ ಎಲ್ಲ ಕಂಪ್ಲೀಟ್ ಬಿಜಾಪುರ ತನಕ ಹೊರಟೋಗ್ಬಿಡ್ತು, ಎಲ್ಲ ಕಡೆಗೆ ಗೆದ್ಬಿಟ್ರು. ಗೋವಾನ್ನ ಅವ್ರು ಗೆದ್ಕೊಂಡ್ಬಿಟ್ರು. ಸೊ ಇದಾದ್ರು. ಸೊ ಒಂದು ರೀತಿಯಲ್ಲಿ ಇದಾಯ್ತದು, ಸಾಕಷ್ಟು ಯುದ್ಧಗಳಿಗೆ. ಬಟ್ ಪೋರ್ಚುಗೀಸರ ಇನ್ಫ್ಲೂಯೆನ್ಸ್ ತುಂಬಾ. ಇದು ನಾನು ಇನ್ನೊಂದು ಸರಿಗ ನೀವು ಈಗಾಗ್ಲೇ ಹೇಳಿದ್ರಿ, ಈ ಪೋರ್ಚುಗೀಸರೇ ನಮ್ಮ ಕರಾವಳಿಯ ರಾಣಿಯರಾದಂತ ಚೆನ್ನಭೈರಾದೇವಿ ಬೇರೆ ಬೇರೆ ಕಾಲ್ಘಟ್ಟ ರಾಣಿ ಹಬ್ಬಕ್ಕನ ಜೊತೆ ಬೇರೆ ಬೇರೆ ಕಾಲ್ಘಟ್ಟದಲ್ಲಿ ಹೋರಾಡಿ ಈ ಹೆಣ್ಣು ಮಕ್ಕಳು ಪಾಪ ತಮ್ಮ ಸೈನ್ಯ ಅಂದ್ರೆ ಏನ್ ಪಾಪ ಅಲ್ಲಿದ್ದವ್ರನ್ನೇ ಕಟ್ಕೊಂಡು ತಾವೇ ಹೋರಾಡಿ ಹುತಾತ್ಮರಾದ್ರಲ್ಲ. ನಮ್ ವಿಜಯನಗರದವರು ಅವ್ರಿಗೆ ಹೋಗಿ ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಅಲ್ಲ. ಅಂದ್ರೆ ಇವಾಗ ರಾಣಿ ಹಬ್ಬಕ್ಕ ಇವಳಿಗಿಂತ ಮುಂಚಿನ ಚೆನ್ನಭೈರಾದೇವಿಗಿಂತ ಮುಂಚೆ ಚೆನ್ನಭೈರಾದೇವಿ ಬರೋಷ್ಟೊತ್ತಿಗೆ ವಿಜಯನಗರದ ಪತನ ಆಲ್ಮೋಸ್ಟ್ 1560 ಅವಳು ಒಂದು 1602 ಅನ್ಕೊಳ್ತೀನಿ ನಾನು. ಚೆನ್ನಭೈರಾದೇವಿ 52 ವರ್ಷ ಆಳ್ದವಳು. ಸೊ ತುಂಬಾ ಲಾಂಗೆಸ್ಟ್ ಪೀರಿಯಡ್ ಆಫ್ ಇದು ಮಾಡಿದ್ದಾಳೆ. ಬಟ್ ಅವಳು ಗೆದ್ದಿದ್ದಾಳೆ 2 ಸಲ ಪೋರ್ಚುಗೀಸ್ ಜೊತೆ ಗೆದ್ದಿದ್ದಾಳೆ. ಸೊ ಬಟ್ ಇವರು ಅಷ್ಟೊತ್ತಿಗೆ ಇಲ್ಲಿದ್ದು ಸದಾಶಿವರಾಯ ಆಗ್ಲೇ ಏನು ವೀಕ್ ಆಗೋಗಿತ್ತು. ರಾಮರಾಯನ್ ಕೈಯಲ್ಲಿ ಆಡಳಿತ ಅವನು ಮನ್ಸಿಗೆ ಬಂದಾಗ ಮಾಡ್ತಾ ಇದ್ದ ಅವನು ರಾಮರಾಯ. ಅದಾಗಿಲ್ಲ. ಹಬ್ಬಕ್ಕ ಟೈಮ್ ನಲ್ಲಿ ಅಚ್ಯುತರಾಯನಲ್ಲಿ. ಬಟ್ ನನಗೇನ್ ಅನ್ಸುತ್ತೆ, ಇವು ಎಷ್ಟೇ ದೊಡ್ಡ ರಾಜ ಮನೆತನಗಳಾದ್ರೂ ವಿಜಯನಗರಗಳಾಗ್ಲಿ ಚಾಲುಕ್ಯ ಆಗ್ಲಿ ಇವೆಲ್ಲ ಫ್ಯೂಡಲ್, ಅದು ಒಂಥರ ಫ್ಯೂಡಲ್ ಮನಸ್ಥಿತಿ ಇತ್ತು. ಸುಮ್ನೆ ದಬಾಯಿಸಿ ಎಲ್ಲರನ್ನ ಇದು ಮಾಡಿ ಹಣ ಸಂಗ್ರಹಿಸ್ಬಿಟ್ಟು ಬದುಕ್ತಾ ಇದ್ರೆ ಹೊರತಾಗಿ ಅವ್ರನ್ನೆಲ್ಲ ನಮ್ಮವರು ನಮ್ಮ ಜೊತೆಯಲ್ಲಿ ಅವ್ರಿಗೆ ನಾವು ಸಹಾಯ ಮಾಡ್ಬೇಕು, ಅವರ ರಕ್ಷಣೆ ನಮ್ಮ ಜವಾಬ್ದಾರಿ ಅನ್ಸುತ್ತೆ ನಂಗೆ. ಟ್ಯಾಕ್ಸ್ ಕಲೆಕ್ಷನ್ ಎಷ್ಟನ್ನ ಮಾಡಿ ನವರಾತ್ರಿ ಅನ್ನೋದು ಒಂದು ಸಂಭ್ರಮದ ಸಂಗತಿ ಎಲ್ಲ ವಿಜಯನಗರಕ್ಕೆ. ಅದು ಈವನ್ ನಮ್ಮ ಮೈಸೂರಿನವ್ರು ಮುಂದರ್ಸ್ಕೊಂಡು ಬಂದ್ರು ಅನಂತರ. ಬಟ್ ಎಷ್ಟೇ ಅದ್ರ ಹಿನ್ನೆಲೆ ಏನು ಅಂದ್ರೆ ಟ್ಯಾಕ್ಸ್ ಕಲೆಕ್ಷನ್. ದಿಬ್ಬ ಇದೆ ಅಲ್ಲ, ಮಾನವಿ ದಿಬ್ಬ ಇದೆ ಅಲ್ಲ, ಮಾರ್ನವಿ ದಿಬ್ಬ, ಅದೇನು ಅವತ್ತಿನ ದಿನ ಬಂದು ಎಲ್ಲಾರು ಹಿಂಗ್ ತಲೆ ಬಗ್ಸಿ ಅವನಿಗೆ ನಮಸ್ಕಾರ ಮಾಡಿ, ಆ ತಲೆ ಬಗ್ಸಲ್ಲ, ಅವ್ರ ಕೈ ಹಿಂಗೆತ್ತಿ ನಮಸ್ಕಾರ ಮಾಡ್ಬೇಕು, ಮಾಡ್ಬಿಟ್ಟು ಟ್ಯಾಕ್ಸ್ ಒಪ್ಸಿ ಹೋಗುವಂತ ಒಂದು ಆಚರಣೆ. ಅದು ಒಂಥರ ಮೂಗುದಾನ ಹಿಡಿದುಕೊಂಡು ಟ್ಯಾಕ್ಸ್ ಒಪ್ಸಿ, ನೀವು ಎಷ್ಟು ಜನ ಸೈನ್ಯ ಇದೆ, ಎಷ್ಟು ಜನ ಕಾಲಾಳುಗಳು, ಎಷ್ಟು ಕುದುರೆ ಆಳುಗಳು ಮತ್ತು ಎಷ್ಟು ಗಜ. ಒಂಟೆ ಬಹಳ ಕಡಿಮೆ ಯೂಸ್ ಮಾಡಿದ್ದಾರೆ ನಮ್ಮ ವಿಜಯನಗರದವರು. ಬಟ್ ಗಜಗಳು ಇರ್ತಾ ಇತ್ತು. ಸೊ ಅವೆಲ್ಲ ಒಪ್ಪಿಸ್ಬೇಕು, ಲೆಕ್ಕ ಒಪ್ಪಿಸ್ಬಿಟ್ಟು ಹೋಗ್ಬೇಕು ಅವರೆಲ್ಲರೂ. ಸೊ ಅದೇ ನಿಜವಾಗಿ ಇದ್ದಂತ ಒಂದು ಪದ್ಧತಿ. ಸೊ ಮೂಲ ಉದ್ದೇಶ ನವರಾತ್ರಿಯ ಉತ್ಸವದ ಉದ್ದೇಶ ಟ್ಯಾಕ್ಸ್ ಕಲೆಕ್ಷನ್ ಆಗಿತ್ತು ಅಂತ ಅನ್ಸುತ್ತೆ ನಂಗೆ. ಕೃಷ್ಣದೇವರಾಯ ಆಗ್ಲಿ ಪ್ರೌಢದೇವರಾಯ ಆಗ್ಲಿ ಇಬ್ಬರದು ವಿವರಗಳು ಬಂದಿದೆ ನಮಗೆ ಪ್ರವಾಸಿಗಳಿಂದ. ಸೊ ಇಟ್ಸ್ ಡೆಫಿನೆಟ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಕ್ಟ್ ಅಂಡ್ ಎನ್ಶೋರಿಂಗ್ ದಟ್ ಯು ಡೆಮಾನ್ಸ್ಟ್ರೇಟ್ ಯುವರ್ ಪವರ್. ಎಷ್ಟು ಪವರ್ ಇದೆ ನಿಮ್ಮ ಹತ್ರ. ಪ್ರತಿಯೊಬ್ಬ ಮಹಾಮಂಡಲಿಕರು ಇವರೆಲ್ಲ, ಚೆನ್ನಭೈರಾದೇವಿನೂ ಮಹಾಮಂಡಲಿಕಳು ಅವಳು ಕೂಡ. ಬಟ್ ಇವರು ಹೋಗಿ ಸಹಾಯ ಮಾಡುವಂಥದ್ದು ಕಾಣಿಸಲ್ಲ ನಂಗೆ, ಅಷ್ಟಾಗಿ ಕಾಣಿಸಲ್ಲ. ಇಲ್ಲಾಂದ್ರೆ ಈ
1000 ಜನ ಬಂದವರು ಪೋರ್ಚುಗೀಸು, ಹ್ಮ್. ಅವ್ರು ಇದ್ದು ಬದ್ದೆಲ್ಲವನ್ನ ಕರಾವಳಿಯನ್ನಷ್ಟು ತಮ್ಮದ್ ಮಾಡ್ಕೊಂಡು ಸಾಧ್ಯ ಆಗತ್ತೆ. ಅವ್ರು ಕೋಟೆಗಳು ಕಟ್ಕೊಂಡು ಹಾ. ಮಿರ್ಜಾನ್ ಫೋರ್ಟ್ ಅಂತ ಅದು ಎಲ್ಲ ಕಟ್ಕೊಂಡು. ಆಕ್ಚುಲಿ ಏನ್ ಗೊತ್ತಾ, ಒಂದೇ ಮನೆತನ ಇವಳ್ದು ಯಾರ್ದು ಚನ್ನಭೈರಾದೇವಿದು ಮತ್ತು ಈ ಕೃಷ್ಣದೇವರ ಇವರೆಲ್ಲ ತುಳುವ ಮನೆತನಗಳೇ ಇವೆಲ್ಲ. ಒಂದೇ ಮನೆತನ. ತುಳುವ ಮನೆ ಅವಳು ಸಾಳ್ವ ಅನ್ಸುತ್ತೆ, ಮೋಸ್ಟ್ ಪ್ರಾಬ್ಲಿ ಸಾಳ್ವ ಅವಳು. ಸಾಳ್ವ ತುಳುವ ಇವೆಲ್ಲ ಅಲ್ಲಿದೆ, ಕರಾವಳಿ ಇದೆ. ಕೃಷ್ಣದೇವರಾಯ ಖಂಡಿತವಾಗಿ ಗೇರುಸೊಪ್ಪವನೇ ಅಂತ ಹೇಳ್ತಾರೆ. ಅವರ ತಾತಂದ್ರ ಕಾಲದಲ್ಲಿ ಆ ಮುಂಡ ಅಂತ ಬರ್ತಾರೆ ಒಬ್ರು, ಅವರು ಗೇರುಸಪ್ಪೆ ಅವರವರು ಹೊನ್ನಾವರನೇ ಆಕ್ಚುಲಿ. ಅಲ್ಲಿಂದ ಏನಾಗಿದೆ, ಅದು ಇದು ಒಂದ್ ಒಳ್ಳೆ ಪೊಸಿಷನ್ಸ್ ಬೇಕು ಅಂತ ವಿಜಯನಗರಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಬಂದು ಸಾಧನೆ ಮಾಡಿದ್ದಾರೆ. ಅವಾಗ ಆ ಸಂಗಮ ವಂಶದವರು ಅವ್ರನ್ನ ರೆಕಗ್ನೈಸ್ ಮಾಡಿ ಅವರನ್ನ ಆಂಧ್ರ ಪ್ರದೇಶಕ್ಕೆ ಹಾಕಿದ್ರು. ನೀವು ಆಂಧ್ರ ಪ್ರದೇಶನ ನೋಡ್ಕೊಳ್ತಾ ಇರಿ ಅಂತ. ಅಲ್ಲೇ ಹುಟ್ಟಿದವ್ರು ಇವರೆಲ್ಲ. ಕೃಷ್ಣದೇವರಾಯ ಅಲ್ಲೇ ಹುಟ್ಟಿದ್ದು, ಇದು ಮಾಡಿದ್ದು. ಅದರಿಂದ ಏನಾಗಿದೆ ಅವ್ರಿಗೆಲ್ಲ, ಸೊ ತೆಲುಗು ಪರಿಸರ ಜಾಸ್ತಿ ಬಂದಿದೆ. ಅವ್ರ ಅಮ್ಮ ತೆಲುಗು ಅನ್ಸುತ್ತೆ, ತೆಲುಗು ಅವ್ರನ್ನ ಮದುವೆ ಮಾಡ್ಕೊಂಡಿದ್ದು ಅನ್ಸುತ್ತೆ ಅವರ ನರಸನಾಯಕ. ಸೊ ಅದರಿಂದ ಅಮ್ಮ ತೆಲುಗು ಇದ್ರಿಂದ ಸೊ ಇವನಿಗೆ ತೆಲುಗು ಬಗ್ಗೆನೂ ಕೂಡ ಪ್ರೀತಿ ಇದೆ, ವಿಶೇಷ ಪ್ರೀತಿ ಗ್ಯಾರಂಟಿ ಇತ್ತು. ಹಂಗಂತ ಕನ್ನಡಕ್ಕೆ ಅನ್ಯಾಯ ಆಗಿದೆ ಅಂತ ಏನ್ ಅನ್ಸಲ್ಲ ನಂಗೆ. ಸ್ವಲ್ಪ 2ನೇ ಸ್ಥಾನ ಇತ್ತೇನೋ ಬಹುಶಃ. ಈ ತೆಲುಗು ಕೊಟ್ಟಷ್ಟು ಸ್ಥಾನವನ್ನ ಕೃಷ್ಣದೇವರಾಯ ಕನ್ನಡಕ್ಕೆ ಕೊಟ್ಟಿಲ್ಲ, ಖಂಡಿತ ಕೊಟ್ಟಿಲ್ಲ. ಈ ತೆರಿಗೆ ಬಗ್ಗೆ ನೀವು, ನನಗೆ ಬಹಳ ಇಷ್ಟ ನಿಮ್ದು ಸರ್ ಅದು, ಈ ತೆರಿಗೆ ಬಗ್ಗೆ ನೀವು ಹೇಳಲೇಬೇಕು. ನಿಜವಾಗಿ ನಮ್ಮ ಈಗಿನ ಅರ್ಥಮಂತ್ರಿಗಳಿದ್ದಾರೆ ನಿರ್ಮಲಾ ಸೀತಾರಾಮನ್, ತುಂಬಾ ಕೈ ಮುಗಿವಿ ನಾವು. ಅಷ್ಟು ಅಧ್ವಾನವಾಗಿತ್ತು ವಿಜಯನಗರ ಕಾಲದಲ್ಲಿ ತೆರಿಗೆ ಸಿಸ್ಟಮ್. ಕಂಡಿದ್ದ ತೆರಿಗೆ ಸಹ ಮುಖ್ಯ ತೆರಿಗೆಗಳಿದ್ದು ಲ್ಯಾಂಡ್ಗೆ, ಅಂದ್ರೆ ಭೂಮಿ ಇದೆ ಅಂದ್ರೆ ಆ ಭೂಮಿಗೆ ಇಷ್ಟು ಲ್ಯಾಂಡ್ ಅಂತ. ಮತ್ತು ಅಲ್ಲಿಯೂ ಎಷ್ಟು ಜನತನ ಅಂದ್ರೆ ಆ ಭೂಮಿ ನೀರಾವರಿಯೋ ಅಲ್ವೋ ಅಥವಾ ಮಳೆಗಳ ಮೇಲೆ ಸೀಮಿತವಾಗಿರೋದು. ಓಕೆ, ಅಲ್ಲಿ ಯಾವ ಬೆಳೆಯನ್ನ ಬೆಳಿತಾರೆ, ಎಷ್ಟು ಬೆಳೆಯನ್ನ ಎಲ್ಲಾದ್ರ ಮೇಲೆ ತೆರಿಗೆ. ಓಕೆ, ಅದೆಲ್ಲ ಲ್ಯಾಂಡ್, ಮನೆಗಳ ತೆರಿಗೆ ಅದು ಇತ್ತು, ಹೌಸ್ ತೆರಿಗೆ ಇತ್ತು. ಆಮೇಲೆ ಏನಂದ್ರೆ ಗೂಡ್ಸ್, ಕಸ್ಟಮ್ಸ್ ಏನು ಇದು ಮಾಡಿದ್ರೆ ಒಂದು ಹೆಂಗ್ ಇದ್ ಮಾಡ್ತಿದ್ರು ಅಂದ್ರೆ, ಒಂದು ರಾಶಿ ಮೇಲೆ ತೆರಿಗೆ. ಇಷ್ಟು ರಾಶಿ ಇದ್ರೆ ಅದ್ರಲ್ಲಿ 1/3 ಕೊಡ್ಬೇಕು ಅಂತ ಇದಕ್ಕೆ ರಾಜನ್ಗೆ. ನಿಂಗೆ ಅದು ಅಷ್ಟಿಲ್ಲಪ್ಪ, ನಂದು ಅರ್ಧನೇ ರಾಶಿ ಇರೋದು ಅಂತಂದ್ರೆ ನೀವು ಅರ್ಧ ಮೆಜರ್ ಮಾಡೋದು ಹೆಂಗೆ, ಒಂದು ಗೋಡೆಗೆ ಹಾಕೋದು, ಅವಾಗ ಅರ್ಧ ಆಗತ್ತಲ್ಲ ರಾಶಿ. ಓಕೆ, ನನ್ಗೆ ಅರ್ಧ ಇಲ್ಲಪ್ಪ, ನನ್ 1 ಕಾಲ ಇರೋದು, ಅವಾಗ ಏನಿಲ್ಲ, ಎಲ್ಲ ಹಾಕ್ತೀರಾ ನೀವು, ಮೂಲೆಗೆ ಹಾಕುವಂತ ಹೇಳೋದು, ತೋರ್ಸೋದು. ಹೈಟ್ ಸೇಮ್ ಆದ್ರೆ ನಿಮಗೆ ಆ ಮೂಲೆಗೆ ಹಾಕಿದ್ರೆ ರಾಶಿ ಮೂಡುತ್ತಲ್ಲ, ಅದು 1/4 ಅದು. 3/4 ಇದೆಯಪ್ಪ ಅಂದ್ರೆ ಏನ್ ನೋಡಕಂದ್ರೆ ಆ ಇದಕ್ಕೆ ಹಾಕೋದು, ಎಡ್ಜಿಗೆ ಹಾಕೋದು, ಹಿಂಗಿರುತ್ತಲ್ಲ ಎಡ್ಜಿಗೆ, ಅಲ್ಲಿ ಹಾಕಿದ್ರೆ ಅದು 3/4 ಹಂಗೆ ಮೆಜರ್ಮೆಂಟ್ಸ್ ಅವ್ರದ್ದೆಲ್ಲದ್ದು. ಸೊ ಸಿಕ್ಕಾಪಟ್ಟೆ ಇದು ಮಾಡಿ. ಆಮೇಲೆ ಎಷ್ಟು ಮಟ್ಟಿಗೆ ಅಂದ್ರೆ ನಿಜವಾಗಿ ಮದುವೆ ಮಾಡೋದಕ್ಕೆ ಟ್ಯಾಕ್ಸು ಅನ್ನುವಂಥದ್ದು ನಮ್ದೊಂಥರ ಎಷ್ಟು ವಿಚಿತ್ರ ಅನ್ಸುತ್ತಲ್ಲ. ಮದುವೆ ಮಾಡ್ಲಿ, ಮುಂಚಿ ಮಾಡ್ಲಿ, ನಿಮ್ಮ ಮನೇಲಿ ಏನೇ ಒಂದ್ ದೇವರ ಪೂಜೆ ಕಾರ್ಯ ಮಾಡಿದ್ರು ಟ್ಯಾಕ್ಸ್ ಕಟ್ಬೇಕಾಗಿತ್ತು. ವೇಶ್ಯರಿಗೆ ಟ್ಯಾಕ್ಸ್ ಹಾಕ್ದವ್ರು ಬಿಡ್ತಾ ಇರ್ಲಿಲ್ಲ. ವೇಶ್ಯರಲ್ಲಿ ಚಮ್ಮಾರಂಗೆ ಚಪ್ಪಲಿ ಮಾಡೋನಿಗೆ ಕೂಡ ಟ್ಯಾಕ್ಸ್. ಅಯ್ಯೋ ಕಥೆ. ಆಮೇಲೆ ಇದು ಬಿಡ್ಲಿ, ನೀನು ದಲಿತ ಅನ್ನೋದಕ್ಕೆ ಟ್ಯಾಕ್ಸ್ ಕಟ್ಬೇಕು, ದಲಿತರಿಗೆ ಸಪರೇಟ್ ಟ್ಯಾಕ್ಸ್. ಅದ್ರಲ್ಲಿ ಮತ್ತೆ ಎಡಗೈ ಬಲಗೈ ಅವರಿಗೆ ಟ್ಯಾಕ್ಸ್ ಬೇರೆ. ಕ್ಷೌರಿಕರಿಗೆ ಕೂಡ ತೆರಿಗೆ, ಕ್ಷೌರಿಕರಿಗೆ ಕೂಡ ತೆರಿಗೆ ಅದು. ಓಕೆ, ಆ ಕ್ಷೌರ ಮಾಡೋರಿಗೆ ಆ ತೆರಿಗೆಯನ್ನ ಹಾಕ್ತಾ ಇದ್ರು ನೀವು. ಆಮೇಲೆ ಬರೀ ಅಷ್ಟೇ ಅಲ್ಲ, ನೀವು ಕಾಡಿನಲ್ಲಿ ಜೇನನ್ನ ತಗೊಳ್ಳೋರು ಅನ್ಕೊಳ್ಳಿ ನೀವು. ಓಕೆ, ಇಷ್ಟು ಭೂಭಾಗದಲ್ಲಿ ನೀವು ಜೀವನ ಸಂಪಾದನೆ, ಅದಕ್ಕೆ ತೆರಿಗೆ ಇತ್ತು. ಕಾಡು ರಾಜನಿಗೆ ಸೇರಿತ್ತು ಅಂತ, ಇಡೀ ಭೂಮಿನೇ ರಾಜನಿಗೆ ಸೇರಿದ್ದು, ಯಾರಿಗೂ ಸೇರಿದ್ದಲ್ಲ. ಸೊ ನಿಮಗೆ ನನ್ನ ಭೂಮಿ ಅಂತ ಹೇಳ್ಕೊಳಕ್ ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಳುಮೆ ಮಾಡ್ಬೋದು. ನಿಮ್ಮ ಶಕ್ತಾನುಸಾರ ಭೂಮಿ ಉಳುಮೆ ಮಾಡ್ಬೇಕು, ಅದಕ್ಕೆ ತೆರಿಗೆ ಕಟ್ಟಬೇಕು ಅಂತ. ಸೊ ಇಟ್ ವಾಸ್ ವೆರಿ ಹೈ, ಆಲ್ಮೋಸ್ಟ್ ಲೈಕ್ 50% ಆಫ್ ದ ವೆಲ್ತ್ ಇಸ್ ಗಾನ್ ಫಾರ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಅದಕ್ಕಾಗಿ ವಿಜಯನಗರ ಅಷ್ಟು ಶ್ರೀಮಂತವಾಗಿತ್ತು. ಸೊ ಸಿಕ್ಕಾಪಟ್ಟೆ ಶ್ರೀಮಂತಿಕೆ ಇತ್ತು. ಆ ಟ್ಯಾಕ್ಸ್ ಸ್ಟ್ರಕ್ಚರ್ ನೋಡಿದ್ರೆ ಮಾತ್ರ ಅಪ್ಪ, ಇಂಪೋರ್ಟು ಎಕ್ಸ್ಪೋರ್ಟ್ಸ್ ಯಾವ ಪರಿ ತೆರಿಗೆ, ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ಗೆ. ಸೊ ಅದು ಕೂಡ ಇತ್ತು. ಸೊ ಎಲ್ಲಾ, ಯಾಕಂದ್ರೆ ನಮಗೆ ದಾಖಲೆ ಸಿಗುತ್ತೆ, ಎಷ್ಟು ದಾಖಲೆ ಸಿಗುತ್ತೆ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಬರ್ದಿದ್ದಾರೆ, ಇದಕ್ಕಿಷ್ಟು ವೆರಿ ವೆಲ್ ಸ್ಟ್ರಕ್ಚರ್ಡ್. ಅದಕ್ಕಾಗಿ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶಗಳಲ್ಲಿ ಕರ್ಣಮ್ಮು, ಶಾನ್ಭಾಗ, ಕುಲಕರ್ಣಿ ಎಷ್ಟು ಜನ ಇದ್ದಾರೆ. ಇವ್ರದೆಲ್ಲ ಇನ್ನೇನ್ ಕೆಲ್ಸ, ಇದೇ ಕೆಲ್ಸ. ಪಟ್ಟಣ ಶೆಟ್ಟಿಗಳು ಎಲ್ಲಾರು ಬರೀ ಇದೇ ಕೆಲಸ ಮಾಡ್ಕೊಂಡವ್ರೆ.
ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್, ಎಲ್ಲಿ ನೋಡಿದ್ರು ಟ್ಯಾಕ್ಸ್, ತೆರಿಗೆ ಅಂತ. ಪುಣ್ಯಕ್ಕೆ ಇವನ್ ಶುರು ಮಾಡ್ದ ಮದುವೆ ಕಾರ್ಯಕ್ಕೆ ಟ್ಯಾಕ್ಸ್ ತಗೋಬಾರ್ದು ಅಂತ ಕೃಷ್ಣದೇವರಾಯ ಇದ್ ಮಾಡ್ದ, ಡಿಸೈಡ್ ನಿಲ್ಲಿಸ್ತಾ. ಅನಂತರ ಅಚ್ಯುತ ದೇವರಾಯ ತುಂಬಾ ವರ್ಕ್ ಮಾಡ್ದ, ಬೇಡವೇ ಬೇಡ ಅಂತ, ಅದಕ್ಕೆ ಅವನು ಹೆಚ್ಚು ಇದ್ ಮಾಡಿದ್ದಾನೆ. ಮತ್ತೆ ಆಮೇಲೆ ಸದಾಶಿವ ಬಂದಾಗ ಮತ್ತೆ ತಗೊಂಡ್ಬಂದಿದ್ದಾರೆ, ವಾಪಸ್ ತಂದಿದ್ದಾರೆ. ರಾಮರಾಯ ತಗೊಂಡ್ಬರ್ತಾನೆ ಮತ್ತೆ ಟ್ಯಾಕ್ಸ್, ಮದುವೆ ಟ್ಯಾಕ್ಸ್ ಅಂತ. ಬಟ್ ಹಂಗ್ ನೋಡಿದ್ರೆ ಇವಾಗ ನಾವು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಕ್ ಹೋದ್ರೆ ಹಣ ತೊಳ್ತಾರ ಅವ್ರು, ಫ್ರೀ ಇಲ್ಲಲ್ವಾ? ತಗೊಳ್ತಾರೆ ತಾನೆ, ಅದು ಟ್ಯಾಕ್ಸ್. ಒಂದ್ ರೀತಿಯಲ್ಲಿ ಅದು ಟ್ಯಾಕ್ಸ್. ಆಕ್ಚುಲಿ ಇವಾಗ್ಲೂ ಮದುವೆ ಮಾಡ್ಕೊಂಡ್ರೆ ಟ್ಯಾಕ್ಸ್ ಕಟ್ಬೇಕು ಸರ್ಕಾರಕ್ಕೆ. ರಿಜಿಸ್ಟ್ರೇಷನ್ ಸುಮ್ನೆ ಮಾಡಿ ಫ್ರೀ ಇಲ್ಲಲ್ವಾ? ಫೀಸ್ ಇದಲ್ವಾ? ಅದು ತೆರಿಗೆನೆ. ಮತ್ತೆ ಮದುವೆ ಮಾಡ್ಕೊಂಡ್ರೆ ತೆರಿಗೆ ಕಟ್ಬೇಕು ಇವಾಗ್ಲೂ. ಪಾಪ ವಿಜಯನಗರನದ್ದೇ ಯಾಕೆ ಬೈಯೋದು? ಹೌದು. ಈಗ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟುವಾಗ ಸರ್ ನನ್ಗನ್ಸುತ್ತೆ ಈ ಜನಸಾಮಾನ್ಯರ ಜೀವನ ಹೇಗಿತ್ತು ಅಂತ ನನಗೊಂದು ಕುತೂಹಲ. ಕಷ್ಟ ಅನ್ಸುತ್ತೆ. ಅಂದ್ರೆ ಎಲ್ಲಾ ಭಾರತದ ಎಲ್ಲಾ ಕಾಲಘಟ್ಟದಲ್ಲೂ ನನಗೇನ್ ಅನ್ಸುತ್ತೆ, ಜನಸಾಮಾನ್ಯರಿಗೂ ಮತ್ತು ಅತಿ ಶ್ರೀಮಂತರ ನಡುವೆ ದೊಡ್ಡ ಕಂದರ ಇದೆ. ಈಗ್ಲೂ ಅದೇ ಇದೆ. ಅದೇ ಭಾರತ ಅತ್ಯಂತ ಶ್ರೀಮಂತ ದೇಶ, ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ದೇಶ, ಅದ್ರಲ್ಲಿ ಅನುಮಾನವೇ ಬೇಡ. ಭಾರತ ಮತ್ತು ಚೈನಾ ಇವೆರಡೂ ಒಂದು ತುಂಬಾ ದೊಡ್ಡ ಶ್ರೀಮಂತಿಕ ದೇಶಗಳು, ಯಾವುದೇ ಅನುಮಾನ ಇಲ್ಲ. ಬಟ್ ಆದ್ರೆ ಈ ಶ್ರೀಮಂತಿಕೆ ಯಾರ ಹತ್ರ ಇರ್ತಿತ್ತು ಅಂದ್ರೆ ಕೆಲವೇ ಜನರ ಕೈಯಲ್ಲಿ ಈ ಶ್ರೀಮಂತಿಕೆ ಇರ್ತಾ ಇತ್ತು. ಯಾಕೆಂದ್ರೆ ಆ ವರ್ಣನೆಗಳು ನೋಡಿದ್ರೆ, ಅರಮನೆಯ ವರ್ಣನೆ, ಅಂತಃಪುರದ ವರ್ಣನೆ ನೋಡಿದ್ರೆ ವಿಪರೀತ ಶ್ರೀಮಂತಿಕೆ ಇದೆ ಅಂತ ಗೊತ್ತಾಗತ್ತೆ ನಮ್ಗೆ. ಕೆಲವೇ ಜನ ಮಾತ್ರ ವಜ್ರ ವೈಡೂರ್ಯಗಳನ್ನ ಮಾರಾಟ ಮಾಡ್ತಿದ್ರು ಅಂತಾರಲ್ಲ, ಅದನ್ನ ಕೆಲವೇ ಜನರು ತಗೊಳಕ್ ಆಗ್ತದೆ. ಬಟ್ ಒಂದು ನಮಗೆ ಡೀಟೇಲ್ಸ್ ಸಿಗುತ್ತೆ, ಎಂಥ ಬಡವನೇ ಆದ್ರೂ ಅವನಲ್ಲಿ ಬಂಗಾರದ ಆಭರಣ ಇರ್ತಿತ್ತು ಅಂತ. ಬಟ್ ಆ ಕಾಲಕ್ಕೆ ಬಂಗಾರ ಅಷ್ಟು ವ್ಯಾಲ್ಯೂಬಲ್ ಅಲ್ವೇ ಅಲ್ಲ, ಈಗಿನಷ್ಟು ದುಬಾರಿ ಅಲ್ಲ ಅದು ಬಂಗಾರ. ಅದೇನ್ ದೊಡ್ಡ ಸಂಪತ್ತಲ್ಲ, ಆಗಿರ್ಲಿಲ್ಲ ಆಗಿನ ಕಾಲಕ್ಕೆ ಬಂಗಾರ ಅನ್ನೋದು. ಹಾಕೊಂಡಿರ್ತಿದ್ರು ಅಷ್ಟೇ, ಒಂದು ಮೆಟಲ್ ಇದನ್ನ ತರ ಹಾಕೊಂಡಿದ್ರೇನೋ ಅಷ್ಟೇ ಅಂತ ಅನ್ಸುತ್ತೆ ನಂಗೆ. ಬಟ್ ಜನಸಾಮಾನ್ಯರು ಕಷ್ಟಪಟ್ಟಿರೋದು ಗೊತ್ತಾಗತ್ತೆ ನಮಗೆ. ಓಕೆ, ಯಾಕೆಂದ್ರೆ ನೀವು ಇವರು ರಾಜಕೀಯ ಇತಿಹಾಸ ಬಿಟ್ಬಿಡಿ, ಕನಕದಾಸರು ತಗೊಂಬನ್ನಿ, ಪುರಂದರದಾಸರು ತಗೊಂಬನ್ನಿ. ಯಾಕೆ ತಲ್ಲಣಿಸದಿರು ಕಂಡ ತಾಳು ಮನವೇ ಎಲ್ಲರನ್ನು ಸಲಹುವನು ಅದಕ್ಕೆ ಸಂಶಯ ಯಾಕೆ ಹೇಳ್ತಾರೆ? ಬೆಟ್ಟದ ಬುಡದಲ್ಲಿ ಇದಾಗಿ ಹುಟ್ಟಿದಂತ ಸಸ್ಯಗೆ ಅಲ್ಲಲ್ಲಿ ಆಹಾರ ಇಟ್ಟವರು ಯಾರು ಅಂತ ಹೇಳ್ತಾರಲ್ಲ, ಎಲ್ಲಿಂದ ಬಂತದು? ಯಾಕೆ ಹೇಳಕ್? ಆಹಾರಕ್ಕೂ ಕಷ್ಟ ಇದೆ ಅನ್ನೋದನ್ನು ಕಂಡಿದ್ದಾರೆ. ಉಪವಾಸದ ಮಹತ್ವ ಹೇಳ್ತಿದ್ದಾರೆ. ಎಲ್ಲ ಲೋಳಲೊಟ್ಟೆ ಅಂತ ಪುರಂದರದಾಸರು ಯಾಕಂತಾರೆ? ಕನಕದಾಸರು ಯಾಕೆ ಹೇಳ್ತಾರೆ? ಎಂಥ ಕಷ್ಟ, ಎಂಥ ಭೀಕರ ಅಂತ ನಮ್ಮ ಕುಮಾರವ್ಯಾಸ ಯಾಕೆ ಬರೀತಾನೆ? ಅದೇ ಕಾಲ ಜನಸಾಮಾನ್ಯರು ಯಾವತ್ತೂ ಕಷ್ಟಪಟ್ಟವ್ರೆ. ಎಂಥದ್ದು ಅದಕ್ಕಾಗೆ ಇಂಥ ಕಾದೆ ಮಾತು, ರಾಮ ರಾಜ್ಯ ಆಳಿದ್ರು ರಾಗೆ ಬೀಸೋ ತಪ್ಪಲ್ಲ ಅಂತ ಯಾಕೆ ಬಂದಿದೆ ನಮ್ಮಲ್ಲಿ? ಸೊ ಇದೇ ಕಾರಣಕ್ಕೆ ಕೆಲವೇ ಜನರಷ್ಟೇ ಶ್ರೀಮಂತರಾಗಿ ಉಳ್ಕೊಳ್ತಾರೆ. ಬಟ್ ಉಳಿದಂತ ಬಹುತೇಕರು ಕಷ್ಟದಲ್ಲೇ ಬದುಕಿದ್ದಾರೆ. ಬಹುಶಃ ನೀವು ವಿಜಯನಗರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಬಹುಶಃ ಈ ಹೊತ್ತಿನಲ್ಲಿ ಭಾರತೀಯರು ಹೆಚ್ಚು ಸುಖವಾಗಿದ್ದಾರೆ ಅನ್ಸುತ್ತೆ. ಅಟ್ಲೀಸ್ಟ್ ಶ್ರೀಮಂತಿಕೆ ಸ್ಪ್ರೆಡ್ ಆಗಿದೆ. ಇವಾಗ್ಲೂ ನಾವು ಒದ್ದಾಡ್ತಾ ಇದೀವಿ. ನಮ್ಮ 90% 90% ಶ್ರೀಮಂತಿಕೆ ಭಾರತದ್ದು ಕೇವಲ 2% ಜನ ಜೊತೆಲೇನೋ ಇದೆ ಅಂತ ಹೇಳ್ತಾರೆ. ಆ ಸ್ಟಾಟಿಸ್ಟಿಕ್ಸ್ ಇದೆ ಅದು. ಸೊ ಅದು ಅನ್ಯಾಯವೇ. ಬಟ್ ಅವಾಗ ಇನ್ನೂ ಅಧ್ವಾನ ಇತ್ತು. ಇನ್ನೂ ಅಧ್ವಾನ ಇತ್ತು. ಸರ್ ಇವ್ರು ಇಷ್ಟೆಲ್ಲ ಮಾತಾಡೋರು, ಇಷ್ಟೆಲ್ಲ ಜ್ಞಾನಿಗಳು, ಇಷ್ಟೆಲ್ಲ ಓದ್ಕೊಂಡಿದ್ದವ್ರು ಆ ಕಾಲದಲ್ಲಿ ಈ ಅಪರಿಮಿತವಾದ ಸಂಪಾದನೆ ತಗೊಂಡು ಜನಸಾಮಾನ್ಯರಿಗೆ ಯಾಕೆ ಹೆಲ್ಪ್ ಮಾಡ್ಬೇಕು ಅನ್ನೋ ಅಧಿಕಾರ ಹಂಗೆ ಅನ್ಸುತ್ತೆ. ಇವಾಗ ನಮ್ಗೆ ಅಧಿಕಾರ ಇಲ್ಲದ್ರಿಂದ ನ್ಯಾಯ ನೀತಿ ಎಲ್ಲ ಮಾತಾಡ್ತೀವಿ. ಬಟ್ ಯಾವಾಗ ಅಧಿಕಾರ ಕೈಗೆ ಸಿಗುತ್ತೋ ಆವಾಗ ಅದೇ ಆಗೋದು ಆಕ್ಚುಲಿ. ಸೊ ನೀವು ನೀವು ಕ್ರೂರಿಗಳೇ ಆಗ್ತೀರಾ. ಅಧಿಕಾರ ಇಟ್ಕೊಂಡು ಮನುಷ್ಯ ಕ್ರೂರಿ ಅಲ್ಲ ಅಂದ್ರೆ ಅವ್ನ್ ದೇವ್ರು, ದೇವ್ರು ಹಂಗಾಗಲ್ಲ. ಯಾಕಂದ್ರೆ ಇಷ್ಟು ಸರ್ಕಾರದ ನಂತರ ಸರ್ಕಾರ ಬಂದ್ರು ಯಾಕೆ ಭ್ರಷ್ಟಾಚಾರ ನಿಲ್ತಾ ಇಲ್ಲ ಭಾರತದಲ್ಲಿ? ಯಾಕೆಂದ್ರೆ ಅಧಿಕಾರ ತಗೊಂಡ ತಕ್ಷಣ ಶೋಷಣೆ ಶುರುವೇ ಅಲ್ಲಿ. ಸೊ ಶೋಷಣೆಗಳನ್ನ ಇದಾಗುತ್ತೆ, ಜನರು ಕಾರಣ ಆಗ್ತಾರೆ ಅದಕ್ಕೆ. ಎಷ್ಟೋ ಸಂದರ್ಭದಲ್ಲಿ ಜನರಲ್ಲೇ ಒಂದು ಭ್ರಷ್ಟತೆ ಇದೆ. ಸೊ ಜನರಲ್ಲೇ ಭ್ರಷ್ಟತೆ ಇದ್ದಾಗ ಅವರಿಗೆ ಭ್ರಷ್ಟತೆ ಮಾಡೋದು ಇನ್ನೂ ಸುಲಭ ಆಗುತ್ತೆ. ಸೊ ಅದು ನಡೆದಿದೆ. ಸೊ ಹಿಂಗೆ ಒಂಥರ ಯಾವುದೇ ಒಂದು ಕಾಲಗಡ್ಡ ಅದು ಒಂದು ಗೋಲ್ಡನ್ ಪೀರಿಯಡ್ ಅಂತಾರಲ್ಲ, ಸುವರ್ಣ ಕಾಲ ಅಂತ, ಅದ್ರಲ್ಲಿ ನಂಬಿಕೆ ಇಲ್ಲ. ಅದು ಹಂಗಾಗಿಲ್ಲ ಯಾವ ಕಾಲದಲ್ಲೇ. ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಇದ್ರೆ ಅದೇ ಸಂತೋಷ. ಬಟ್ ನೆಮ್ಮದಿ ಇವಾಗಿದ್ದಷ್ಟು ಅವಾಗೂ ಇರ್ಲಿಕ್ಕಿಲ್ಲ ಅನ್ಸುತ್ತೆ ನಮಗೆ. ಯಾಕಂದ್ರೆ ಇವಾಗ ಯುದ್ಧಗಳು ಕಡಿಮೆ ಇದೆ ನಮ್ಗೆ. ನಾವು ಭಾರತ ಹೋಗ್ತಾ ಇಲ್ಲ. ನಾವು ಯುದ್ಧಗಳನ್ನು ಕಂಡಿಲ್ಲ. ನಾವು ನಮ್ಮ ಕಾಲದಲ್ಲಂತೂ
ಕಂಡಿಲ್ಲ. ಸೊ ಅದೇ ಅವಾಗ ಆ ಕೃಷ್ಣದೇವರಾಯ ಮಾಡಿರೋ ಯುದ್ಧಗಳ ನೋಡಿದ್ರೆ ಅವನು ಮನೆಯಲ್ಲಿ ಕೂತೇ ಇಲ್ಲ, ಅಲ್ವಾ ಸರ್? ಬರೀ ಯುದ್ಧ ಮಾಡಿದಾನೆ. ಯುದ್ಧ ಮಾಡ್ಬೇಕಲ್ಲ, ಜನಸಾಮಾನ್ಯರು ಆರಾಮಾಗಿರಲ್ಲ, ನೆಮ್ಮದಿಯಾಗಿರಲ್ಲ ಯಾವತ್ತು. ಸೊ ಅಂದ್ಮೇಲೆ ಆ ಹೊತ್ತಿನಲ್ಲಿ ಕೃಷ್ಣದೇವರಾಯನ ಒಂದು ವೈಭವವೇ ಆಗಿದ್ರು ಜನಸಾಮಾನ್ಯ ಅತ್ಯಂತ ಕಷ್ಟಪಟ್ಟಿರ್ತಾನೆ ಅಂತ ಮಾತ್ರ ಹೇಳಬಲ್ಲೆ ನಾನು. ಯಾಕಂದ್ರೆ ಅಷ್ಟು ಯುದ್ಧಗಳು ಮಾಡಿದ್ದಾನೆ ಅವ್ನು ಕುತ್ಕೊಂಡು. ಯುದ್ಧಕ್ಕೆ ಯಾರು ಹೋಗ್ಬೇಕು? ಸೊ ಅವರು ಒಂದಿಷ್ಟು ಜನ ಸೈನ್ಯವನ್ನ ಮಾತ್ರ ಹಣ, ತಿಂಗಳ ಸಂಬಳ ಅಲ್ಲ, ಅವಾಗ 15 ದಿನ ಸಂಬಳ. ಯಾಕಂದ್ರೆ ಅಮಾವಾಸ್ಯೆಗೆ ಒಂದ್ಸಲ, ಹುಣ್ಣಿಮೆಗೆ ಒಂದ್ಸಲ ಸ್ಯಾಲ್ರಿ ಕೊಡ್ತಾ ಇದ್ರು. ಸೊ ರಾಜನೇ ಹಣ ಕೊಟ್ಟಿಟ್ಕೊಳ್ತಾ. ಬಟ್ ಅದು ಅಲ್ಲದೆ ಯುದ್ಧ ಬಂದಾಗ ಮಾತ್ರ ಹಣ ಕೊಟ್ಬಿಟ್ಟು ಇದು ಮಾಡುವಂತ ಒಂದು ಸೈನಿಕರನ್ನು ಸೇರಿಸ್ಕೊಳ್ಳುವಂಥದ್ದು. ಅದಕ್ಕೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತಾರೆ. ಅದು ಎಲ್ಲಿ ಬಂದಿದೆ? ಈ ರೈತರು ಗೀತರು ಇಂಥವ್ರೆಲ್ಲ ಇರ್ತಾರಲ್ಲ, ಯುವಕರು ಇರ್ತಾರಲ್ಲ, ವಯಸ್ಸಿನ ಹುಡುಗರೆಲ್ಲ ಯುದ್ಧ ಬಂತು ಅಂದ್ರೆ ಇದೆಲ್ಲ ಬಿಟ್ಬಿಟ್ಟು ಶಸ್ತ್ರಾಭ್ಯಾಸ ಮಾಡ್ಕೊಂಡು ಹೋಗಿ ಸೇರ್ಕೊಳ್ತಾ ಇದ್ರು, ಯುದ್ಧ ಸೇರ್ಕೊಳ್ತಾ ಹಣ ಬರ್ತಿತ್ತು ಅವ್ರಿಗೆಲ್ಲ. ಅವಾಗಷ್ಟೇ ಹಣ, ಉಳಿದಂತೆ ಕೊಡಲ್ಲ. ಅಥವಾ ಅವಾಗ್ಲೂ ಏನು ಕೆಲವೊಮ್ಮೆ ಕೊಳ್ಳೆ ಹೊಡೆಯೋದೇ ನಿಮಗೆಲ್ಲರಿಗೂ ದೋಚ್ಕೋಬೇಕಲ್ಲ. ನಿಮಗೆ ಹೆಂಗೆ ಅಂದ್ರೆ, ಒಂದು ಯುದ್ಧ ಆಯ್ತು ಅಂತಂದ್ರೆ ಆ ಯುದ್ಧದಲ್ಲಿ ಸೋತ ರಾಜವನ್ನ ಲೂಟಿ ಮಾಡುವುದು ಆಗಿನ ಕಾಲದ ಕ್ರಮ. ಅದು ಬಹುಮನಿಯವರು ಮಾಡ್ತಿದ್ರು, ವಿಜಯನಗರದವರು ಮಾಡಿದ್ದಾರೆ. ಅದೇನು ಇವರು ಅವರು ಅಂತ ಏನು ಭೇದ ಭಾವಗಳಿಲ್ಲ. ಆಗಿನ ಕಾಲದ ಕ್ರಮವೇ ಹಂಗಿತ್ತು. ಯುದ್ಧ ಮಾಡಿ ಸೋತಂತವನ ರಾಜ್ಯವನ್ನ ಕೊಳ್ಳೆ ಹೊಡೆಯೋದು, ಅಲ್ಲಿಯ ಹೆಂಗಸರನ್ನ ಇದು ಮಾಡೋದು, ಅದು ಇದ್ದಿದ್ದೆ ಯುದ್ಧದಲ್ಲಿ ನಮಗೆ ಕಾಣಿಸುತ್ತೆ, ಚೆನ್ನಾಗಿ. ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ, ಕೃಷ್ಣದೇವರಾಯ ಬೇಡ ಅಂತ ಬೇಡ್ಕೊಳ್ತಾನೆ. ಯೂನಿಸ್ ಬರ್ದಿದ್ದಾನೆ ಅದನ್ನ. ರಾಯಚೂರು ಯುದ್ಧ ಆದ್ಮೇಲೆ ನೀವು ಇದನ್ನ ದೋಚ್ಕೊಳ್ಳಿ ಪರವಾಗಿಲ್ಲ, ಆದ್ರೆ ಹೆಂಗಸರನ್ನ ಬಿಟ್ಬಿಡಿ ಅಂತ. ಅವ್ನು ಯೂನಿಸ್ ಏನ್ ಬರೀತಾನಂದ್ರೆ, ಗೆದ್ದ ವೀರರ ಉತ್ಸಾಹವನ್ನು ಹತ್ತಿಕ್ಕುವುದು ಚಕ್ರವರ್ತಿಗೂ ಸಾಧ್ಯವಿಲ್ಲ ಅಂತ. ಚಕ್ರವರ್ತಿಗೂ ಸಾಧ್ಯವಾಗುವುದಿಲ್ಲ, ಅದನ್ನ ಕಂಟ್ರೋಲ್ ಮಾಡಕ್ ಆಗುತ್ತಾ ಯಾರಿಗನ್ನ ಗೆದ್ದ? ಯಾಕೆಂದ್ರೆ ಇವರೆಲ್ಲ ಹೋಗಿರೋದು, ಯುದ್ಧಕ್ಕೆ ಹೋಗಿರೋದೇ ಆ ಕಾರಣಕ್ಕೆ ಹೋಗಿರುತ್ತೆ. ಒಮ್ಮೆ ಯುದ್ಧ ಅಂದ್ರೆ ಏನು, ಸೈನಿಕ ಅನ್ನುವಂಥದ್ದು ಕೂಡ ಎಷ್ಟೇ ನಾವು ದೇಶ ಸೇವೆಯ ಒಂದು ಇದ್ರಲ್ಲಿ ನೋಡ್ಕೊಂಡ್ರು ಕೂಡ ಅವನು ಪಾಪ ತನ್ನ ಜೀವವನ್ನು ಪಣ ಇಟ್ಟು ಹೋರಾಡ್ತಾ ಇರ್ಬೇಕಲ್ಲ. ಅವನು ಅದಕ್ಕೆ ತಕ್ಕಂತ ನನಗೆಲ್ಲವೂ ಹಕ್ಕಿದೆ ಅಂತ ಅನ್ಕೊಳ್ತಾನ. ಅವನು ಅರೋಗೆನ್ಸ್ ಬೆಳೆಯುತ್ತೆ. ಹೆಂಡತಿಯಿಂದ ದೂರ ಇರ್ತಾನೆ, ಹೆಂಡತಿ ಹತ್ರ ಕೂಡ ಇರಲ್ಲ ಅವನಿಗೆ. ಸೊ ಅವೆಲ್ಲ ಸಮಸ್ಯೆಗಳು ಹಾಗೆ ಆಗತ್ತೆ. ಯುದ್ಧವನ್ನು ಮಾತ್ರ ಯಾವ ಕಾಲಕ್ಕೂ ಪ್ರೋತ್ಸಾಹಿಸಬಾರ್ದು. ಯಾವ ಸರ್ಕಾರವೇ ಬರಲಿ ಭಾರತದಲ್ಲಿ ಯಾವ ಬಗೆಯ ಯುದ್ಧವನ್ನೂ ಪ್ರೋತ್ಸಾಹಿಸಬಾರ್ದು. ಅದಕ್ಕೆ ನಾವ್ ಎನ್ಕರೇಜ್ ಮಾಡಬಾರ್ದು. ಯುದ್ಧದಿಂದ ಸುಖವಿಲ್ಲ, ಯಾರಿಗೂ ಸುಖವಿಲ್ಲ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ನನಗೆ ಸರ್, ಈಗ ಆರ್ಚ್ ರೈವಲ್ಸ್ ಅಂತ ಈಗ ನಾವ್ ಹೇಳ್ತೀವಿ ಕ್ರಿಕೆಟ್ ಅಲ್ಲಿ, ಇಂಡಿಯಾ ಪಾಕಿಸ್ತಾನ ನಾವು ನೋಡ್ತಾ ಇರ್ತೀವಿ. ಈ ಊರ್ಗ್ ಆರ್ಚ್ ರೈವಲ್ಸ್ ಬಂದ್ರೆ ಇವರೇನೆ. ಅವ್ರ ಬಗ್ಗೆ ನಮ್ಗೆ ಬಹುಮನೀಸ್ ಬಗ್ಗೆ ಸ್ವಲ್ಪ ಹೇಳಿ. ವೈ ದೇ ಆರ್ ಆರ್ಚ್ ರೈವಲ್ಸ್? ಇವ್ರು ಯಾಕ ಎಂದಿಗೂ ಮುಗಿಯದ ಇವ್ರು 200 ವರ್ಷ ಅವ್ರ ಜೊತೆಗೆ ಬಡದಾಡ್ಕೊಂಡೇ ಬಂದ್ಬಿಟ್ರಲ್ಲ? ಸ್ವಲ್ಪ ಒಂಚೂರು ಬಡದಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆರ್ಚ್ ರೈವಲ್ಸ್ ಅಲ್ಲ ಅನ್ಕೊಳ್ತೀನಿ ನಾವು. ಅದು ನಮ್ಮ ಈ ಕಾದಂಬರಿಕಾರರು ವಿಪರೀತವಾಗಿ ಮಾಡಿಟ್ಟಿದ್ದಾರೆ ಅನ್ಸುತ್ತಪ್ಪ ನಂಗಂತೂ. ಅವ್ರೇನ ಆರ್ಚ್ ರೈವಲ್ಸ್ ಏನ್ ಆಗಿರ್ಲಿಲ್ಲ. ಅಷ್ಟು ಆರ್ಚ್ ರೈವಲ್ಸ್ ಅಲ್ಲಿದ್ರೆ ಫಿರೋಜ್ ಖಾನ್ ಬಂದು ಇವಳು ದೇವರಾಯನ್ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗ್ತಾನೆ ಯಾಕೆ? ಆಮೇಲೆ ಅದು ಬಿಡಿ, ರಾಮರಾಯ ತನ್ನ ಟ್ರೈನಿಂಗ್ ಅಂದ್ರೆ ಯುದ್ಧ ಪರಿಣಿತಿಯನ್ನ ಪಡ್ಕೊಂಡಿದ್ದು ವಿಜಯನಗರದಲ್ಲ, ಅಲ್ಲಿ ಹೈದರಾಬಾದ್ ನವಾಬನ ಹೋಗಿ ಪಡ್ಕೊಂಡಿದ್ದಾನೆ ಗೋಲ್ಕೊಂಡ ಸುಲ್ತಾನರ ಜೊತೆಯಲ್ಲಿ. ರಾಮರಾಯ ಅಲ್ಲಿಂದ ಬಂದು ಮಗಳಿಗೆ ಮದುವೆ ಮಾಡ್ಕೊಂಡಲ್ಲ ಕೃಷ್ಣದೇವರಾಯ. ತನ್ನ ಮಗಳಿಗೆ ತನ್ನಲ್ಲ ರಾಮರಾಯನ್ ತಂದ್ಕೊಂಡಲ್ಲ ಅಳಿಯನಾಗಿ. ಅವನು ಫ್ರೆಂಡ್ಶಿಪ್ ಎಲ್ಲ ಇದ್ದಿದ್ದಲ್ಲಿ ಅವರೆಲ್ಲ ಊಟ ಮಾಡಿದ್ದು ಜೊತೆಯಲ್ಲಿ ಊಟ ಮಾಡ್ತಾರೆ, ಜೊತೆಯಲ್ಲಿ ಇದು ಮಾಡಿದ್ರು, ಎಲ್ಲವೂ ಕಾಣುತ್ತೆ. ಬಟ್ ಯಾವಾಗ ಬರ್ತಿದ್ದಾನೆ ಏನೋ ಒಂದು ನೆಪ, ಸಣ್ಣ ಸಣ್ಣ ಸಂಗತಿಗಳಿಗೆ ಜಗಳ ಆಡುವುದು ಕಾಣಿಸಿದೆ ನಮಗೆ. ಬಟ್ ಅವ್ರಿಗೆ ಒಂದೇನಿದೆ ಅಂತಂದ್ರೆ, ಒಂದು ಗೊತ್ತಾಗತ್ತೆ, ಎಷ್ಟೇ ನಾವು ಧರ್ಮಾತೀತವಾಗಿ ನೋಡಿದ್ರು ನಮ್ಮ ವಿಜಯನಗರದವರಿಗೆ ಯಾವತ್ತೂ ನಮ್ಮ ಭಾರತೀಯತೆಯ ಬಗ್ಗೆ ಗಮನ ಇತ್ತು, ಒಲವಿತ್ತು. ಸೊ ಅಂದ್ರೆ ಅದನ್ನೇನೋ ಒಂದು ನಾನು ಈ ಹಿಂದುತ್ವದ ರೀತಿಯಲ್ಲಿ ಹೇಳ್ತಾ ಇಲ್ಲ ನಾನು, ಬಟ್ ಗಮನ ಇತ್ತು. ಅದಕ್ಕಾಗಿ ನೋಡಿ, ಕನ್ನಡದ ಎಷ್ಟೊಂದು ಜನ ಕವಿಗಳು ವಿಜಯನಗರದಲ್ಲಿ ಬಂದ್ರು. ಪುರಂದರ ಬಂದ, ಕನಕ ಬಂದ, ವ್ಯಾಸ ಬಂದ, ಇವ್ರು ನಮ್ಮ ಕುಮಾರವ್ಯಾಸ ಬಂದ. ನಿಮ್ಗೆ ಎಷ್ಟು ಜನ ತೆಲುಗುನವ್ರು ಎಷ್ಟು ಜನ ಹೇಳ್ಬೇಕು ನಿಮಗೆ? ಅಲ್ಲಾಸಾನಿ ಪೆದ್ದನ್ನ ಬಂದ, ಶ್ರೀನಾಥ ಇದ್ದ ಹಿಂದೆ, ಎಲ್ಲ ತಮಿಳು, ಸಂಸ್ಕೃತ ಸ್ಕಾಲರ್ಸ್, ಸಂಸ್ಕೃತದವ್ರು ಎಲ್ಲ ಬಂದ್ರು. ಬಹುಮನಿಯಲ್ಲಿ ಹುಡುಕಿ ಇಲ್ಲ, ಪರ್ಷಿಯನ್ಸ್ ಮಾತ್ರ ಬಂದ್ರು ಅಲ್ಲಿ.
ಹೌದು. ಯಾಕೆ ಅಂದ್ರೆ ಬಹುಮನಿಯವರಿಗೆ ಲೋಕಲ್ ಕಲ್ಚರ್ ಬಗ್ಗೆ ಅಂತಹ ಗೌರವ ಇರಲಿಲ್ಲ. ಅವರೆಲ್ಲ ಪರ್ಷಿಯನ್ಸ್ ನ ಕರ್ಸ್ಕೊಂಡ್ರು. ಪರ್ಷಿಯನ್ಸ್ ಬರ್ಬೇಕು, ಎಲ್ಲದಕ್ಕೂ ಪರ್ಷಿಯನ್ಸ್ ಬರ್ಬೇಕು. ಸೊ ವೇಶ್ಯ ಮೊದಲು ಮಾಡ್ಕೊಂಡು ಪರ್ಷಿಯ, ಸೂಫಿ ಸಂತರು ಮೊದಲು ಇಲ್ಲಿ ಸಂತರು ಯಾಕೆ ಬರ್ತಿದ್ರು? ಹೌದು, ಅವರು ಸಂತರಲ್ಲ, ಅಲ್ಲಿಯವರೇ ಬರಬೇಕು, ಪರ್ಷಿಯನ್ಸ್ ಬರಬೇಕು. ಅದರಿಂದ ನಿಮಗೆ ಅದು ಬಸವಣ್ಣನ ನಾಡದು, ವಚನಗಳ ನಾಡು, ಗುಲ್ಬರ್ಗ, ಬೀದರ್ ಎಲ್ಲ. ಯಾಕೆ ಮತ್ತೆ ನಮಗೆ ಆ ಟೈಮ್ ನಲ್ಲಿ ಬಹುಮನಿಯಲ್ಲಿ ಗಮನಾರ್ಹವಾದಂತ ಒಂದು ಕನ್ನಡದ ಕವಿ ದಕ್ಕಲ್ಲ, ಕನ್ನಡ ಸಾಹಿತ್ಯ, ಯಾಕಂದ್ರೆ ಅದಕ್ಕೆ ಪ್ರೋತ್ಸಾಹ ಇರಲಿ. ಅದು ಸಹಜ. ಇವಾಗ ನಮ್ಮ ಇಂಡಿಯನ್ಸು ಎಷ್ಟು ಜನ ಅಮೆರಿಕಕ್ಕೆ ಹೋದ್ರು ಅವ್ರು ಇನ್ನು ಇಂಡಿಯಾ ಧ್ಯಾನನೇ ಮಾಡ್ತಾರಲ್ಲ, ಹಂಗೆ ಇವ್ರು ಪರ್ಷಿಯಾದಿಂದ ಬಂದಂತವ್ರು ಪರ್ಷಿಯನ್ನ ಧ್ಯಾನ ಮಾಡ್ತಾ ಇದ್ರು ಇವರೆಲ್ಲರೂ. ಅದು ಇವ್ರು ಹಂಗಿರ್ಲಿಲ್ಲ, ಇವ್ರು ಲೋಕಲ್ ಆಗಿದ್ರು. ಈ ಲೋಕಲ್ ಇದಕ್ಕೆಲ್ಲ ಶೂನ್ಯ ಸಂಪಾದನೆ ಮಾಡಿಸಿದ್ರು. ಕುತ್ಕೊಂಡು ಸಂಗಮ ವಂಶದವ್ರು ಶೂನ್ಯ ಸಂಪಾದನೆ ಎಷ್ಟು ಕೆಲಸ ಮಾಡಿದ್ದಾರೆ ಇವರೆಲ್ಲ ಸಾಹಿತ್ಯಕ್ಕೆ, ಕಲ್ಚರ್ಗೆ. ಭರತನಾಟ್ಯ ಎಂಥ ಒಂದು ಪ್ರಾವೀಣ್ಯತೆಯನ್ನು ಪಡೀತು ಭರತನಾಟ್ಯ. ಆಮೇಲೆ ಸಂಗೀತ, ಕರ್ನಾಟಕ ಸಂಗೀತಕ್ಕೆಲ್ಲ ಬುನಾದಿಗಳನ್ನು ಹಾಕೊಟ್ರು ಆ ಟೈಮ್ ನಲ್ಲಿ. ಸೊ ಇಟ್ಸ್ ಕಲ್ಚರಲಿ ಇಟ್ಸ್ ಅ ರೆವಲ್ಯೂಷನ್. ಅಲ್ಲಿ ನೋಡಿದ್ರೆ ಪರ್ಷಿಯನ್ ಸಾಹಿತ್ಯ ಬರುತ್ತೆ, ಪರ್ಷಿಯನ್ ಎಲ್ಲ ಬಂತು. ಜನ ಉರ್ದು ಹುಟ್ಟಾಕಿದ್ರು, ಅದೇ ಟೈಮ್ ನಲ್ಲೇ ಉರ್ದು ಬಂದಿದ್ದು. ಉರ್ದು ಅವೆಲ್ಲ ಕಾಣುತ್ತೆ. ಇಟ್ಸ್ ಸಮಥಿಂಗ್ ಮೋರ್ ರಿಲೇಟೆಡ್ ಟು ದ ಇಸ್ಲಾಂ, ಬಟ್ ನಾಟ್ ಎನಿಥಿಂಗ್ ಟು ಡೂ ವಿತ್ ದ ಇಂಡಿಯನ್ ಕಲ್ಚರ್. ದೋ ಆದಿಲ್ ಶಾ ಮತ್ತೆ ನಾನು ಸರಸ್ವತಿಯ ಪುತ್ರ ಹೇಳ್ಕೊಳ್ತಾನೆ ಬಿಗಿನಿಂಗ್ ನಲ್ಲಿ, ಅವೆಲ್ಲ ಇದೆ. ಬಟ್ ಹೇಳ್ಕೊಂಡಿದ್ದು ಮತ್ತೆ ಪರ್ಷಿಯನ್ ಭಾಷೆದಲ್ಲೇ ಹೊರತಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಆಗಿರಲ್ಲ ಅದೆಲ್ಲ ಅನ್ನುವಂಥದ್ದು. ಆ ಡಿಫ್ರೆನ್ಸ್ ಕಾಣುತ್ತೆ, ಅವೆರಡು ಡಿಫ್ರೆನ್ಸ್ ನ ಕಾಣುತ್ತೆ ಬಹುಮನಿ ಮತ್ತು ವಿಜಯನಗರದಲ್ಲಿ. ಬಟ್ ನಿಮಗೆ ಈ ಧರ್ಮಕ್ಕಾಗಿ ಜಗಳ ಆಗ್ತಿತ್ತು, ಸುಳ್ಳು. ಅವೆಲ್ಲ ಸುಳ್ಳು ಆಕ್ಚುಲಿ. ಯಾಕಂದ್ರೆ ಇವರು ಮುಸ್ಲಿಮ್ಸ್ ವೀರರನ್ನ ಕರ್ಸ್ಕೊಂಡು ಇಟ್ಕೊಂಡಿದ್ರು. ಊರ ಕೊನೆಯಲ್ಲಿತ್ತು ಅಂತ ಹೇಳ್ತಾರೆ. ಅದು ಮುಸ್ಲಿಮ್ಸ್ಗಾಗಿ ಊರ ಕೊನೆಯಲ್ಲಿತ್ತು. ಬಟ್ ಎಷ್ಟು ವಿಚಿತ್ರ ನೋಡಿ, ಅವ್ನು ಹೇಳೋದೇನಂದ್ರೆ ಆ ಮುಸ್ಲಿಮ್ಸ್ ಇದ್ದ ಜಾಗದಲ್ಲಿ ಹಣ್ಣಿನ ತೋಟ ತುಂಬಾ ಚೆನ್ನಾಗಿತ್ತು ಅಂತ ಪೇಸ್ ಬರೀತಾರೆ. ಅವರು ವಿಪರೀತವಾಗಿ ಹಣ್ಣನ್ನು ಬೆಳೆಸ. ಯಾಕೆಂದ್ರೆ ನಮ್ಮ ಭಾರತೀಯರಿಗೆ ಈ ತೋಟಗಾರಿಕೆ ಕನಸಿಲ್ಲೇ ಇಲ್ಲ. ಯಾಕಂದ್ರೆ ವಿಪರೀತ ಕಾಡು, ಎಲ್ಲಿ ನೋಡಿದ್ರೆ ಕಾಡು, ಎಲ್ಲ ಹಾಕಿದ್ರು ಗಿಡ ಬೆಳೆಯುತ್ತೆ. ಇವ್ರಿಗೆ ತೋಟ ಮಾಡುವುದು ಒಂದು ಸ್ಟೈಲ್ ಅಲ್ವೇ ಅಲ್ಲ, ಇವ್ರದ್ದು ಏನೋ ಒಂದು ಅಚೀವ್ಮೆಂಟ್ಸ್ ಅಲ್ಲ. ಇವ್ರಿಗೆ ದೇವಸ್ಥಾನ ಕಟ್ಸೋದು ಅಚೀವ್ಮೆಂಟ್ಸ್. ಆಕ್ಚುಲಿ ನಮ್ಗೆಲ್ಲ ದೇವಸ್ಥಾನಗಳು ಮಾಡ್ಬೇಕನ್ನೋದು. ಬಟ್ ಯಾವುದೇ ಇಸ್ಲಾಮಿನ ದೊರೆ ಬಂದು ಭಾರತದಲ್ಲಿ ಇದ್ ಮಾಡಿದ್ರು, ಅವರೆಲ್ಲ ಒಳ್ಳೊಳ್ಳೆ ತೋಟಗಳು, ಲಾಲ್ಬಾಗ್ ಎಲ್ಲ ಭಾಗ್ಗಳು ಎಲ್ಲ ಅವ್ರದ್ದು ನೋಡಿ. ಯಾಕೆಂದ್ರೆ ಅವ್ರು ಬಂತಿರೋದು ಮರುಭೂಮಿಗಳು, ಆ ತರದ ಪ್ಲೇಸ್ಗಳಿಂದ. ಅವರಿಗೆ ಆ ತೋಟ ಮಾಡೋದೇ ಒಂದು ದೊಡ್ಡ ಸಾಧನೆ ಅವರಿಗೆ ಅಲ್ವಾ. ಮುಘಲ್ ಗಾರ್ಡನ್ ಇರ್ಬೋದು, ಎಲ್ಲಿ ಹೋದ್ರು ಎಲ್ಲಾ ತೋಟಗಳು ಬಂದಿರೋದು ಅವರಿಂದ ಆಕ್ಚುಲಿ. ಅವರು ಬಹಳ ತೋಟಗಳನ್ನು ಮಾಡ್ತಾ ಇದ್ರು. ಕಾಶ್ಮೀರದ ಇದಾಗ್ಲಿ, ನೀವು ಎಲ್ಲಿ ಹೋದ್ರು ನಿಮಗೆ ತೋಟಗಳು ಸಿಗೋದು ಇಸ್ಲಾಮಿಂದ ಸಿಗುತ್ತೆ. ಬಟ್ ಇವ್ರದ್ದು ಏನಂದ್ರೆ ಇಟ್ಸ್ ಕಲ್ಚರ್ ಬೇಸ್ಡ್. ಟೆಂಪಲ್ಸ್ ಬೇಕು ಇವರಿಗೆ. ಟೆಂಪಲ್ಸ್ ಅಂದ್ರೆ ಹೆಂಗಂದ್ರೆ ಇವೆಲ್ಲ ನಮ್ ರವೀಂದ್ರ ಕಲಾಕ್ಷೇತ್ರ ಇದ್ದಂಗೆ. ರವೀಂದ್ರ ಕಲಾಕ್ಷೇತ್ರ ಹೆಂಗಿದ್ಯೋ ಹಂಗೆ ಅವಾಗ ಟೆಂಪಲ್ ಆಗಿತ್ತು. ಅಲ್ಲೇ ಸಂಗೀತ ಆಗ್ಬೇಕು, ಅಲ್ಲೇ ಸಾಹಿತ್ಯ ಆಗ್ಬೇಕು, ಅಲ್ಲೇ ಮದುವೆ ಆಗ್ಬೇಕು, ಅಲ್ಲೇ ಒಂದು ಡ್ಯಾನ್ಸ್ ಪ್ರೋಗ್ರಾಮ್, ಎಲ್ಲ ನಿಮಗೆ ಸಾಂಸ್ಕೃತಿಕ ಸಂಗತಿಗಳೆಲ್ಲ ಅಲ್ಲಾಗುವಂಥದ್ದು. ಸೊ ದ ಟೆಂಪಲ್ಸ್ ವರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅಂಡ್ ಭಾರತದ ಒಂದು ಸಂಸ್ಕೃತಿ ಬೆಳೆಯೋದಕ್ಕೆ ದೇವಾಲಯಗಳು ತುಂಬಾ ದೊಡ್ಡ ಕೊಡುಗೆಗಳನ್ನ ಕೊಟ್ಟಿವೆ. ಕಟ್ಟಿವೆ. ಅದಕ್ಕೆ ಚರ್ಚ್ ಕೂಡ ಹಂಗೆ ಇತ್ತು ಒಂದು ಹಂತದಲ್ಲಿ. ಅವ್ರ ಕ್ಯಾಥಲಿಕ್ ಚರ್ಚ್ ಅದೇ ತರನೇ ಇದ್ದಿದ್ದು, ಅವ್ರಿಗೂ ಒಂದು ಸ್ಥಳ ಆಗಿತ್ತದು ಆಕ್ಚುಲಿ. ಅಂದ್ರೆ ಎಲ್ಲ ಕಮ್ಯುನಿಟಿ ಇದಕ್ಕೆ ಇದಾಗಿತ್ತು. ಬಟ್ ಇವ್ರಿಗೆ ಮಸ್ಜಿದ್ ಆಗಿರ್ಲಿಲ್ಲ. ಯಾಕೆಂದ್ರೆ ಮಸ್ಜಿದ್ ಬರೀ ಪ್ರಾರ್ಥನಾ ಮಂದಿರ ಆಗ್ಬಿಡ್ತು, ಹೆಂಗಸ್ರಿಗೆ ಪ್ರವೇಶ ಇರ್ಲಿಲ್ಲ. ಇವಾಗ ಹೆಂಗಸ್ರನ್ನ ನೀವು ಅಲೋ ಮಾಡದಿದ್ರೆ ಅಲ್ಲಿ ಕಲ್ಚರ್ ಬರಲ್ಲ, ಕಲ್ಚರಲ್ ಡೆವಲಪ್ಮೆಂಟ್ ಬರಲ್ಲ ಅಲ್ಲಿ. ಸೊ ಇಲ್ಲಿ ಅದಿದ್ದು ಇವ್ರು ಬೇರೆ ಮಾಡ್ಕೊಂಡ್ರು. ದರ್ಗಾಗಳು ಬಂದ್ವಲ್ಲ, ದರ್ಗಾ ಎಲ್ಲರಿಗೂ ಪ್ರವೇಶ, ಹೆಣ್ಣು ಮತ್ತು ಗಂಡಿಗೆ ಪ್ರವೇಶ ಆಗಿರೋದ್ರಿಂದ ಸೂಫಿ ಸಂತರು ಆ ಹಾಡು ಗೀಡು ಎಲ್ಲ ಪ್ರೋತ್ಸಾಹಿಸಿದ್ರಲ್ಲ ಪಾಪ ಸಂತರು. ಸೊ ಅದು ಆಯ್ತು ಅಂತ ಅನ್ಸುತ್ತೆ. ಬಟ್ ನಂಗೆ ಆ ಮಟ್ಟಿನ ದ್ವೇಷ ಇವರಿಬ್ಬರಲ್ಲಿ ಇತ್ತು ಅಂತ ನಂಗೆ ಖಂಡಿತ ಅನ್ಸಲ್ಲ. ಸಾಕಷ್ಟು ಪ್ರೀತಿಯೇ ಇತ್ತು ಇವರಿಬ್ರು ಮಧ್ಯದಲ್ಲಿ, ಬಹುಮನಿ ಮತ್ತು ಇದಕ್ಕೆ. ಬಟ್ ಲಾಸ್ಟಿಗೆ ರಾಮರಾಯ ವಿಪರೀತವಾಗಿ ಟ್ರಿಕ್ಸ್ ಮಾಡಕ್ ನೋಡ್ತಾನೆ ಅವ್ರನ್ನೆಲ್ಲ ಇದ್ ಮಾಡೋದಕ್ಕೆ ರಾಮರಾಯ. ಆಮೇಲೆ ಕೃಷ್ಣದೇವರಾಯ ಪೋರ್ಚುಗೀಸರ ಸಹಾಯದಿಂದಾಗಿ ಎಲ್ಲರನ್ನೂ ಸೋಲ್ಸ್ಬಿಟ್ಟು ಒಂದು ದ್ವೇಷ ಕಟ್ಕೊಂಡಿದ್ದ ಅನ್ಸುತ್ತೆ. ಇಡೀ ಬಹುಮನಿಗಳ ಜೊತೆಲಿ ದ್ವೇಷ ಕಟ್ಕೊಂಡು ಅದು ಸ್ಪ್ರೆಡ್ ಆಗ್ತಾ ಹೋಯ್ತು. ಮುಂದೆ ರಾಮರಾಯನ ಕಾಲಕ್ಕೂ ಸ್ಪ್ರೆಡ್ ಆಗ್ತಾ ಹೋಯ್ತು. ಅದು ಒಂದು ರೀತಿಯಲ್ಲಿ ಅವನತಿಗೆ ಕಾರಣ ಆಯ್ತು. ಅವರು ಹೆಚ್ಚು ದಿನ ಬಾಳ್ಲಿಲ್ಲ. ಇದು ಗೆದ್ದಿದ್ದಷ್ಟೇ ಸ್ವಲ್ಪ ದಿನಕ್ಕೆ ಅವರು ಬಿದ್ದೋದ್ರು, ಬಹುಮನಿಯವರು ಬಿದ್ದೋರು. ಮೊಘಲ್ ಬಂದಾಯ್ತು ಅಷ್ಟೊತ್ತಿಗೆ. ಅವರು ಉಳಿಲಿಲ್ಲ, ಸೋತವರೂ ಉಳಿಲಿಲ್ಲ, ಗೆದ್ದವರು ಉಳಿಲಿಲ್ಲ.